ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ 4ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮಧುಮೇಹ ಮುಕ್ತ ಕಲಬುರಗಿ ಅಭಿಯಾನಕ್ಕೆ ಚಾಲನೆ. 3ನೇ ಆವೃತ್ತಿಯ ಹೆಲ್ತ್ ಮ್ಯಾಗಝಿನ್ ಬಿಡುಗಡೆ ಸಮಾರಂಭ. ಮಣೂರ್ ಆಸ್ಪತ್ರೆಯ ವತಿಯಿಂದ 2025ನೆಯ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಮಣೂರ್ ಡೈರಿ ಬಿಡುಗಡೆ ಸಮಾರಂಭದ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಎಕ್ಸಲೆನ್ಸ್ ಅವಾರ್ಡ್ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ರಿಂಗ್ ರಸ್ತೆಯ ಬಾರೆ ಹಿಲ್ಸ್ ವೃತ್ತದಲ್ಲಿ ಇರುವ ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ 4ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ದಿನಾಂಕ 2ನೇ ಜನವರಿ 2025ರ ಗುರುವಾರದಂದು ಮಧ್ಯಾಹ್ನ 12 ಗಂಟೆಗೆ ಮಧುಮೇಹ ಮುಕ್ತ ಕಲಬುರಗಿ ಅಭಿಯಾನಕ್ಕೆ ಚಾಲನೆ, ಹೆಲ್ತ್ ಮ್ಯಾಗಝಿನ್ ನ 3ನೇ ಆವೃತ್ತಿಯ ಬಿಡುಗಡೆ, 2025ನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಮಣೂರ್ ಡೈರಿ ಬಿಡುಗಡೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಖಾಜಾ ಬಂದನವಾಜ್ ದರ್ಗಾ ಕಲಬುರ್ಗಿಯ ಸಜ್ಜಾದಾ ನಶೀನ್, ಸೈಯದ್ ಯದುಲ್ಲಾ ಹುಸೇನಿ, ನಿಜಾಂ ಬಾಬಾ ಹಾಗೂ ಪಾಳ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ವಹಿಸಿದ್ದರು. ಸಾನ್ನಿಧ್ಯವನ್ನು ಖಾಜಾ ಬಂದನವಾಜ್ ದರ್ಗಾ ಕಲಬುರ್ಗಿಯ ಸೈಯದ್ ಜಕಿಯಲ್ ಹುಸೇನಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಆಗಮಿಸಿದ್ದರು. ಅತಿಥಿಗಳಾಗಿ ಮೊಹಮ್ಮದ್ ಇಲಿಯಾಸ್ ಬಾಗ್ಬಾನ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿಯ ಮುಖ್ಯಸ್ಥರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್ ವಹಿಸಿದ್ದರು. ಮೊದಲಿಗೆ ಯೂಸುಫ್ ಅವರು ಖುರಾನ್ನ ಆಯತ್ ಓದಿದರು. ನಂತರ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ತದನಂತರ ಮಧುಮೇಹ ಮುಕ್ತ ಕಲಬುರಗಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಹೆಲ್ತ್ ಮ್ಯಾಗಝಿನ್ 3ನೇ ಆವೃತ್ತಿಯನ್ನ ಬಿಡುಗಡೆ ಮಾಡಲಾಯಿತು. ಇದಾದ ನಂತರ ಮಣೂರ್ ಆಸ್ಪತ್ರೆಯ 2025ನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಅದೇ ರೀತಿ ಮಣೂರ್ ಡೈರಿ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಮಣೂರ್ ಆಸ್ಪತ್ರೆಯ ಕುರಿತು ಉದಯವಾಣಿ ಪತ್ರಿಕೆಯ ವತಿಯಿಂದ ಪ್ರಕಟಿಸಲಾದ ವಿಶೇಷ ಅಂಕಣವನ್ನ ಬಿಡುಗಡೆ ಮಾಡಲಾಯಿತು. ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಎಕ್ಸಲೆನ್ಸ್ ಅವಾರ್ಡ್ ವಿತರಿಸಲಾಯಿತು. ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ AS ರುದ್ರವಾಡಿ, RCHO ಡಾಕ್ಟರ್ ಸಿದ್ದು ಪಾಟೀಲ್, ಕಲಬುರಗಿ ಜಿಲ್ಲೆಯಲ್ಲಿ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅನ್ನ ಇಳಿಮುಖ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಡಾಕ್ಟರ್ ಸೋಹೆಲ್ ಶಾಲಿ, ಚಿತ್ತಾಪುರದ ವೈದ್ಯಕೀಯ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಮತೀನ್ ಅಲಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ ಉದಯ್ ಪಾಟೀಲ್, ನ್ಯಾಯವಾದಿಗಳಾದ ಮಲ್ಲಿಕಾರ್ಜುನ್, ಸೋಷಿಯಲ್ ಯೂತ್ ಲೀಡರ್ ಮೊಹಮ್ಮದ್ ಅಲಿಂ ಇನಾಮ್ದಾರ್, ನ್ಯಾಯವಾದಿಗಳಾದ ಶರಣಬಸಪ್ಪ ಖೇಣಿ, ಸಮಾಜ ಸೇವಕರಾದ ಸಿರಾಜ್ ಶಾಬ್ದಿ, ಕೋರಿಯೋಗ್ರಾಫರ್ ಮತ್ತು ಕಲಾವಿದರಾದ ಮೊಹಮ್ಮದ್ ಹಸೀನ್ ಅಲಿ, ಮಾಧ್ಯಮ ಮಿತ್ರರಾದ ಮಂಜುನಾಥ್ ಜಮಾದಾರ್ ಇವರಿಗೆ ಎಕ್ಸಲೆನ್ಸ್ ಅವಾರ್ಡ್ ವಿತರಿಸಲಾಯಿತು. ಇದೇ ವೇಳೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೂ ಪ್ರಶಸ್ತಿಗಳನ್ನ ವಿತರಿಸಲಾಯಿತು. ವಂದನಾ ಮತ್ತು ಭೀಮರಾವ್ ಇವರಿಗೆ ಅಪ್ರಿಸಿಯೇಷನ್ ಅವಾರ್ಡ್, ಮಂಜೂರ್ ಪಟೇಲ್ ಮತ್ತು ಮೊಹಮ್ಮದ್ ಶಕೀಲ್ ಇವರಿಗೆ ಬೆಸ್ಟ್ ಡೆಡಿಕೇಶನ್ ಅವಾರ್ಡ್, ಸೋಮಶೇಖರ್, ಆಕಾಶ್ ಬಿರಾದಾರ್, ದರ್ಶನ, ಚಿನ್ನಮ್ಮ, ಸಾಗರ್, ಮಮತಾ, ರಿಫಾ, ಯಾಸ್ಮಿನ್ ಬೇಗಂ,
ಸುರೇಶ್, ಮನೀಷಾ, ಮೊಹಮ್ಮದ್ ಖಾಜಾ, ಪವನ್, ಶರಣು ಇವರಿಗೆ ನರ್ಸಿಂಗ್ ಎಕ್ಸಲೆನ್ಸ್ ಅವಾರ್ಡ್, ಅಜಯ್ ಚವ್ಹಾಣ್ ಮತ್ತು ರವಿಚಂದ್ರ ಇವರಿಗೆ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅವಾರ್ಡ್, ಪರ್ವಿನ್, ಕನ್ಯಾಕುಮಾರಿ ಇವರಿಗೆ ಬೆಸ್ಟ್ ಪಂಕ್ಚುಯಾಲಿಟಿ ಅವಾರ್ಡ್, ಮೊಹಮ್ಮದ್ ನಜೀರ್ ಇವರಿಗೆ ಬೆಸ್ಟ್ ಲೀಡರ್ಶಿಪ್ ಅವಾರ್ಡ್, ಶಿವಶರಣ್ ಇವರಿಗೆ ದ ಕ್ರಿಯೇಟಿವಿಟಿ ಅವಾರ್ಡ್, ಕಾಶನಾಥ್ ರಾಠೋಡ್ ಇವರಿಗೆ ಬೆಸ್ಟ್ ಟೀಮ್ ಪ್ಲೇಯರ್ ಅವಾರ್ಡ್, ಶಾಹಿನ್ ಫಾತಿಮಾ ಇವರಿಗೆ ಬೆಸ್ಟ್ ಕಸ್ಟಮರ್ ಸರ್ವಿಸ್ ಅವಾರ್ಡ್, ಮೌಲಾಲಿ ರುಕ್ಮುದ್ದೀನ್ ಗೋಲಾ ಇವರಿಗೆ ಸ್ಟ್ಯಾಂಡರ್ಡ್ ಪರ್ಫಾರ್ಮರ್ ಅವಾರ್ಡ್, ನಾವಿದ್ ಇವರಿಗೆ ಪೀಪಲ್ಸ್ ಚಾಯ್ಸ್ ಅವಾರ್ಡ್, ಅಭಿಜಿತ್ ಇವರಿಗೆ ರೈಸಿಂಗ್ ಸ್ಟಾರ್ ಅವಾರ್ಡ್, ಅನಿಲ್ ಪೂಜಾರಿ ಇವರಿಗೆ ಫ್ರಂಟ್ ರನ್ನರ್ ಅವಾರ್ಡ್, ಸೈದ್ ಮೊಹಮ್ಮದ್ ಫಿರೋಜ್ ಇವರಿಗೆ ಅಂಬುಲೇಟರಿ ಸರ್ವಿಸ್ ಅವಾರ್ಡ್, ಮುಬಿನ್ ಅಹಮದ್ ಇವರಿಗೆ ಮೋಸ್ಟ್ ಲಾಯಲ್ ಅವಾರ್ಡ್, ಡಾಕ್ಟರ್ ಸೈದಾ ಶಾಹಿದಾ ಉಮ್ಮೆ ಐಮಾನ್ ಇವರಿಗೆ ಎಂಪ್ಲಾಯೀಸ್ ಚಾಯ್ಸ್ ಅವಾರ್ಡ್, ಮೊಹಮ್ಮದ್ ಗುಲಾಂ ರಸೂಲ್ ಇವರಿಗೆ ಬೆಸ್ಟ್ ಇಂಪ್ರೂವ್ಡ್ ಪರ್ಫಾರ್ಮರ್ ಅವಾರ್ಡ್, ಸಿದ್ದು ರೆಡ್ಡಿ ಇವರಿಗೆ ಕ್ವಿಕ್ ರೆಸ್ಪಾನ್ಸ್ ಅವಾರ್ಡ್, ರಿಸೆಪ್ಷನ್ ಟೀಮ್ ನ ಬಸ್ಸು ಮತ್ತು ನಿಖಿಲ್ ಇವರಿಗೆ ಬ್ರೇವರಿ ಅವಾರ್ಡ್ ನಲ್ಲಿ ತಲಾ 5,000 ರೂಪಾಯಿ ನಗದು ಬಹುಮಾನ, ಡಾಕ್ಟರ್ ಸತೀಶ್ ಇವರಿಗೆ ಎಮರ್ಜೆನ್ಸಿ ಎಕ್ಸಲೆನ್ಸ್ ಅವಾರ್ಡ್, ಡಾಕ್ಟರ್ ಮುಜಾಮಿಲ್ ಅಹಮದ್ ಇವರಿಗೆ ಬೆಸ್ಟ್ ಐಸಿಯು ವಾರಿಯರ್ ಅವಾರ್ಡ್, ಅಮೀನ್ ಜಿಬ್ರಾನ್ ಇವರಿಗೆ ಎಂಪ್ಲಾಯ್ ಆಫ್ ದಿ ಇಯರ್ ಅವಾರ್ಡ್, ಡಾಕ್ಟರ್ ಶ್ರೀಕಾಂತ್ ಇವರಿಗೆ ಕನ್ಸಲ್ಟೆಂಟ್ ಆಫ್ ದಿ ಇಯರ್ ಅವಾರ್ಡ್ ಮತ್ತು ಡಾಕ್ಟರ್ ಇಸ್ಮಾಯಿಲ್ ಚಾಂದ್ ಇವರಿಗೆ ಸ್ಟಾರ್ ಎಂಪ್ಲಾಯರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಆರ್ಜೆ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಅವರು ಆಸ್ಪತ್ರೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ತೆಗೆದು 4 ವರ್ಷಗಳಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಭಾಳ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಸೇವೆ ಸಲ್ಲಿಸಿ ಎಲ್ಲರ ಮನಸ್ಸನ್ನು ಗೆದ್ದು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ರಿಂಗ್ ರಸ್ತೆ ರೋಡ್ನಲ್ಲಿ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಏನು ಇವತ್ತು 2ನೇ ತಾರೀಕು ದಿವಸ 4ನೇ ವರ್ಷಕ್ಕೆ ಕಾಲಿಡ್ತಾರೆ. ಫಸ್ಟ್ ಪ್ರಿಯಾರಿಟಿ ಏನಪ್ಪ ಅಂದರೆ ಟ್ರೀಟ್ಮೆಂಟ್ಗೆ ಇರ್ತಕ್ಕಂಥದ್ದು, ಚಿಕಿತ್ಸೆಗೆ ಭಾಳ ಮೂಲ ಆದ್ಯತೆ ಕೊಡ್ತಕ್ಕಂಥ ವ್ಯಕ್ತಿ. ಸದಾ ಏನಪ್ಪ ಅಂದರೆ ಯಾರೇ ಪೇಷಂಟ್ ಬಂದರೂ ಕೂಡ ಮನೆಯ ಮಗನಂತೆ ನೋಡಿಕೊಂಡು ಅವರಿಗೆ ಒಳ್ಳೆಯ ರೀತಿಯಿಂದ ಚಿಕಿತ್ಸೆ ಕೊಟ್ಟು ಇವತ್ತು ಇನ್ನೂ ಹೆಚ್ಚಿನ ರೀತಿಯಿಂದ ನೆಕ್ಸ್ಟ್ ಏನಪ್ಪ ಅಂದ್ರೆ ಡಯಾಬಿಟಿಸ್ ಫ್ರೀ ಕಲಬುರಗಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾನೆ. ಇನ್ನೊಂದು ಹೆಲ್ತ್ ಮ್ಯಾಗಝಿನ್ 3rd ಎಡಿಷನ್ ಲಾಂಚ್ ಮಾಡ್ತಾ ಇದ್ದಾನೆ. ಅದನ್ನು ಕೂಡ ಇದು ನಾನು ನೋಡ್ತಾ ಇದ್ದೀನಿ. ಮತ್ತು ಮಣ್ಣೂರು ಹಾಸ್ಪಿಟಲ್ 2025 ಕ್ಯಾಲೆಂಡರ್ ಲಾಂಚ್ ಆಗಿದೆ. ಮಣ್ಣೂರು ಡೈರಿ ಲಾಂಚ್ ಆಗಿದೆ. ಉದಯವಾಣಿ ಸ್ಪೆಷಲ್ ಎಡಿಷನ್ ನ್ಯೂಸ್ ಪೇಪರ್ ಅದರಲ್ಲಿ ಕೂಡ ಇವತ್ತು ನಾವು ನೋಡಿದ್ದೀವಿ. ಈ ರೀತಿ ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆದ ಕಾರಣ ಭಗವಂತ ಮುಂದಿನ ದಿವಸ ಬರ್ತಕ್ಕಂಥ ದಿವಸದಲ್ಲಿ ಅವನಿಂದ ಭಾಳಷ್ಟು ಜನ ವಿದ್ಯೆ ಕಲಿತಿದ್ದಾರೆ. ಅದನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಅತಿ ಅವಶ್ಯಕವಾಗಿರ್ತಕ್ಕಂಥ. ಕಲಬುರಗಿ ಜಿಲ್ಲೆ ಅಂದರೆ ಯಾರೂ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ ಮೊದಲ. ಎಲ್ಲರೂ ಮಿರಜ್ಗೆ ಹೋದೆ, ಸೊಲ್ಲಾಪುರಕ್ಕೆ ಹೋದೆ, ಹೈದರಾಬಾದ್ ಹೋದೆ. ಬೆಳಗ್ಗೆನಿಂದ ಎಲ್ಲ ಟ್ರೈನ್ ಫುಲ್ಲಾಗಿ ಹೋಗ್ತಾಯಿದ್ವಿ. ಇವತ್ತು ಭಾಳಷ್ಟು ಜನ ಇಲ್ಲಿ ನಮ್ಮ ಈ ಭಾಗದಲ್ಲಿ ಡಾಕ್ಟರ್ಸ್ಗಳು ಹೋದ ನಂತರ ಮತ್ತು 371 ಕಲಂ ತಿದ್ದುಪಡಿ ಬಂದ ನಂತರ ಭಾಳಷ್ಟು ಜನ ಬಡ ಜನರಿಗೆ, ಒಳ್ಳೆಯ ವಿದ್ಯಾವಂತರಿಗೆ ಹಣವಿಲ್ಲದೆ ಏನಪ್ಪ ಅಂದ್ರೆ ಫ್ರೀ ಸೀಟ್ ಸಿಗ್ತಕ್ಕಂಥ ಕಾರಣದಿಂದಾಗಿ ಭಾಳಷ್ಟು ಆಸ್ಪತ್ರೆಗಳು ತಲೆ ಎತ್ತಿವೆ ಈ ಭಾಗದಲ್ಲಿ. ಒಳ್ಳೆಯ ಏನಪ್ಪ ಅಂದ್ರೆ ಹಾಸ್ಪಿಟ್ಲ್ಗಳು ಇವತ್ತು ಜಯದೇವ್ ಹಾಸ್ಪಿಟ್ಲ್ಗೆ ನಾವು ನೋಡ್ಬೇಕಾದ್ರೆ ಹೈದರಾಬಾದ್, ಬಾಂಬೆನಿಂದ ಕೂಡ ಪೇಷಂಟ್ ಬರ್ತಾಯಿವೆ ಬೇರೆ ಕಡೆಯಿಂದ. ಯಾವ ರೀತಿ ಕಲಬುರಗಿ ಜನ ಬೇರೆ ಕಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು, ಇವತ್ತು ನಮ್ಮ ಕಡೆಗೆ ಏನಪ್ಪ ಅಂದ್ರೆ ಭಾಳಷ್ಟು ಜನ ಇವತ್ತು ಬರ್ತಕ್ಕಂಥ ESI ಆಸ್ಪತ್ರೆಗಾಗಲಿ, ಜಯದೇವ ಆಸ್ಪತ್ರೆಗಾಗಲಿ, ಮಣ್ಣೂರು ಹಾಸ್ಪಿಟ್ಲಿಗಾಗಲಿ ಮತ್ತು ಬೇರೆ ಬೇರೆ ಆಸ್ಪತ್ರೆಗಳು ಇಲ್ಲಿ ಸಾಕಷ್ಟು ಇವತ್ತು ಆಸ್ಪತ್ರೆಗಳು ತಲೆ ಎತ್ತಿವೆ. ಅಲ್ಲಿ ಒಳ್ಳೆ ವಿದ್ಯಾವಂತ ಡಾಕ್ಟ್ರುಗಳು ಹೊರಹೊಮ್ಮಿದ್ದಾರೆ. ಅವರ ಒಂದು ಒಂದು ಒಳ್ಳೆಯ ಗುಣದಿಂದ ಭಾಳಷ್ಟು ಜನರಿಗೆ ಗುಣ ಆಗ್ತಾಯಿದೆ. ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲದರಲ್ಲಿ ಕೂಡ ನ್ಯೂರೋ ಸ್ಪೆಷಲಿಸ್ಟು ಅಷ್ಟೇ ಇದ್ದಾರೆ. ಆರ್ಥೋ ಇದರಲ್ಲಿ ಕೂಡ ಎತ್ತಿದ ಕೈ ಇದೆ ಇವತ್ತು. ಮತ್ತು ನಮ್ಮ ಬ್ರೈನ್ ಅದರಾಗಿ ಬೇರೆ ಬೇರೆ ಡಯಾಬಿಟೀಸ್ ಬಗ್ಗೆ ಆಗಲಿ ಎಲ್ಲದರಲ್ಲಿ ಕೂಡ ಪರಿಣಿತರವಾದಂಥ ಆಸ್ಪತ್ರೆಗಳು ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಬಂದಿವೆ. ಅತ್ಯಂತ ಶ್ರೇಷ್ಠ ಆಸ್ಪತ್ರೆ ಯಾವುದಂದ್ರೆ ಮಣ್ಣೂರು ಆಸ್ಪತ್ರೆ. ಡಾಕ್ಟರ್ಗಳಂದರೆ ಜೀವ ಉಳಿಸ್ತಕ್ಕಂಥ 2ನೇ ದೇವರು ಅಂತ ಹೇಳ್ತಾರೆ. ಆ 2ನೇ ದೇವರಿಗೆ ನೋಡಬೇಕಾದ್ರೆ ನಾವು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಮಣ್ಣೂರು, ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರ ಆಸ್ಪತ್ರೆ ನೋಡಬೇಕು. ಅಲ್ಲಿ ಹೋದ ಜೀವನ ಉಳಿಸಿದಂಥ ನಿರ್ದೇಶನಗಳಿವೆ. ಭಾಳಷ್ಟು ಬಡವರು, ಹಿಂದುಳಿದ ಜನಾಂಗದವರಿಗೆ ಅವ್ರ ಹತ್ತಿರ ದುಡ್ಡಿರಲಾದ್ರೂ ಕೂಡ ಪುಕ್ಕಟ್ಟೆಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ರೋಗದಿಂದ ಮುಕ್ತ ಮಾಡ್ತಕ್ಕಂಥ ಕೆಲಸ ಕಲಬುರಗಿ ನಗರದಲ್ಲಿ ಯಾರಾದರೂ ಮಾಡ್ತಿದ್ದಾರೆ ಅದು ಡಾಕ್ಟರ್ ಫಾರೂಕ್ ಅವರು.
ಅದಕ್ಕಾಗಿ ಈ 4ನೇ ವರ್ಷದ ಈ ಸಂಸ್ಥಾಪಕ ದಿನವನ್ನು ತಾವು ಆಚರಣೆ ಮಾಡ್ತಿದ್ದೀರಿ. ಫಾರೂಕ್ ಅವರು ಹೊರಗಡೆ ದಿಲ್ಲಿ, ಚೈನಾ ಇನ್ನಿತರ ಕಡೆ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ವೈದಿಕ ರಂಗದಲ್ಲಿ ಏನೇನು ಕಲಿಬೇಕಾಗಿತ್ತು, ಏನೇನು ಜ್ಞಾನವನ್ನು ತಿಳ್ಕೋಬೇಕಾಗಿತ್ತು ಅವೆಲ್ಲವನ್ನು ಕೂಡ ಅಳವಡಿಸಿಕೊಂಡು ಬಂದು ಈ ಆಸ್ಪತ್ರೆ ತೆರೆದಿದ್ದಾರೆ. ಬಹುಶಃ ಗುಲ್ಬರ್ಗದಲ್ಲಿ ಜಾತಿ ರಹಿತವಾದಂಥ ಆಸ್ಪತ್ರೆ ಯಾವುದು ಗುಲ್ಬರ್ಗದಲ್ಲಿ ನಮ್ಮ ಫಾರೂಕ್ ಆಸ್ಪತ್ರೆ. ಇದನ್ನು ನಾವೆಲ್ಲ ಇವಾಗ ನಾವು ಸಹಾಯ ಮಾಡಬೇಕು. ಮುಂದಿನ ದಿನದಲ್ಲಿ ಅವ್ರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ರಾಜಕೀಯವಾಗಿ ನಾವೆಲ್ಲ ಅವ್ರು ಸರಿ ಇರ್ತೀವಿ ಎಂಬ ಮಾತನ್ನು ಕೂಡ ಹೇಳಿ, ಈ ಕೆಲವೇ ದಿನದಲ್ಲಿ ಕೆಲವು ಆಸ್ಪತ್ರೆ ಇರ್ತಾವೆ, ಯಾವುದಾದ್ರು ಕಾಸ್ಟ್ಲಿ ಪೇಷಂಟ್ ಹೋಯ್ತಂದ್ರೆ 10 ಡಾಕ್ಟ್ರುಗಳು ಇರ್ತಾರೆ. ಅತ್ಯಂತ ಕಡು ಬಡವರು ಬಂದರೆ ಅವ್ರು ಯಾರಿಗೂ ನೋಡ್ರೆ ಇರೋಂಗಿಲ್ಲ. ಇಲ್ಲಿ ಜಯದೇವ್ ಆಸ್ಪತ್ರೆ ಇದ್ದಂಥ ಎಲ್ಲ ಸಲಕರಣೆಗಳು ಕೂಡ ನಮ್ಮ ಫಾರೂಕ್ ಆಸ್ಪತ್ರೆಯಲ್ಲಿವೆ. ಮತ್ತು ಯಾವ್ಯಾವ ಟ್ರೀಟ್ಮೆಂಟ್ ಬೇಕು ಅವೆಲ್ಲವೂ ಕೂಡ ಇಲ್ಲಿ ಲಭ್ಯವಾಗಿವೆ. ಒಂದು ಸಲ ಪೇಷಂಟ್ ಬಂದು ಅಡ್ಮಿಟ್ ಆದಂದರೆ ಅವನಿಗೆ ಯಾವುದೇ ರೋಗ ಇರ್ಬೋದು, ಅವಕ್ಕೆ ಸರಿಸಮಾನವಾದಂಥ ಎಲ್ಲ ರೀತಿಯ ಚಿಕಿತ್ಸೆ ನಮ್ಮ ಈ ಆಸ್ಪತ್ರೆ ಸಿಗುತ್ತದೆ ಎಂಬ ಮಾತನ್ನು ಕೂಡ ಹೇಳಿ, ಡಾಕ್ಟರ್ ಫಾರೂಕ್ರವರು ಮಾಡಿದಂಥ ಸೇವೆಯನ್ನು ಪರಿಗಣಿಸಿ ಅವರ ಜನಪರ ಕಾಳಜಿಯನ್ನು ಗುರುತಿಸಿ ಮಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ 2022ರಲ್ಲಿ ಪ್ರತಿಷ್ಠಿತ ಗ್ಲೋಬಲ್ ಹೆಲ್ತ್ ಕೇರ್ ಆ್ಯಂಡ್ ವೆಲ್ನೆಸ್ ಅವಾರ್ಡ್ ಹಾಗೂ ಐಕಾನ್ ಆಫ್ ಏಷ್ಯಾ ಅವಾರ್ಡ್ ಲಭಿಸಿರುತ್ತದೆ. ಬಹುಶಃ ಇಂಥ ಅವಾರ್ಡ್ ಮತ್ತು ಬೇರೆ ಯಾರಿಗೂ ಸಿಗಲಿಕ್ಕಿಲ್ಲ, ಯಾವ ಡಾಕ್ಟರ್ಗಳಿಗೆ ಸಿಗಲಿಕ್ಕಿಲ್ಲ. ಗುಲ್ಬರ್ಗಾಗ ಭಾಳ ಮಂದಿ ಅವ್ರ ಮುಖ ನೋಡಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಆಸ್ಪತ್ರೆ ಭಾಳ ಅದ. ऐसे नाजुक ऑपरेशंस इनके पास हुए हैं और कामयाब भी हुए हैं. जो लोग शोलापुर जाते थे, हैदराबाद जाते थे, आज वो यहाँ पर ही ऑपरेशन हो रहे हैं और इनका इलाज हो रहा है. आपको हैदराबाद और शोलापुर जाने की ज़रूरत नहीं पड़ रही. आज से चंद साल पहले तो सब लोग पूरे हैदराबाद शोलापुर जाते थे, लेकिन आज अल्लाह के फजल से हमारे ऐसे डॉक्टर्स काबिल लोग, और भी कई हॉस्पिटल हैं और भी कई डॉक्टर हैं, लेकिन डॉक्टर फारूक मनूर साहब बहुत अच्छा काम कर रहे हैं और उनके वालिद की दुआ उनके साथ में है. और ऐसा ही आप काम करते रहिए. और एक हमारी गुजारिश है, जो भी गरीब लोग होते हैं उनको ज़रा कंसेशन दीजिए, और देते हैं. कभी भी हम फ़ोन करके बोलते फलां गरीब है, मुस्तैक़ है, आप उनकी मदद करो, कुछ कम करो, तो बराबर कम करते आ रहे हैं. और भी जितना भी हो सकता है आप गरीबों का ख्याल रखते हुए फीस लीजिए और अच्छा काम करते रहिए. हम दुआ करेंगे कि आपके हॉस्पिटल में जो भी बीमार होके आते हैं उनका इलाज हो और आपके हॉस्पिटल से ಶಿಫಾಯಾಬ್ ಹೋಗಿ जाए. ಮುಚ್ಚಿಡುವಂಥ ಮಾತಿಲ್ಲ, ಕಮರ್ಷಿಯಲ್ ದುಡ್ಡು ಅನ್ನೋದಂತೆ ಮಾತು ಬರುತ್ತೆ. ಸೊ ಅದೊಂದು ಏನು ಬ್ಯಾಡ್ ನೇಮ್ ಇದೆ, ಅದು ತೆಗಿಬೇಕಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಅದು ವಿತ್ ಫಸ್ಟ್ ಹೆಜ್ಜೆ ಡಯಾಬಿಟಿಕ್ ಫ್ರೀ ಕಲಬುರಗಿ. ಸೊ ಇದು FBS PPBS ಟೆಸ್ಟ್ ಇದೆ. ದಿಸ್ ಇಸ್ ನಾಟ್ ಓನ್ಲಿ ಫಾರ್ ದಿ ಇವತ್ತೊಂದು ದಿನ ಇಲ್ಲ, ಮನ್ನೂರು ಹಾಸ್ಪಿಟಲ್ ಯಾವಾಗ ತನಕ ಇದೆ ಆವಾಗ ತನಕ ಈ ಟೆಸ್ಟ್ ಫ್ರೀ ಇರುತ್ತೆ. ಮತ್ತು ಅಂದರೆ ನೆಕ್ಸ್ಟ್ ಇಯರ್ ಬರ್ತಾ ಎವ್ರಿ ಟೈಮ್ ಏನಾದರೂ ಮಾಡಬೇಕು ಒಂದೊಂದು ಅಂತೇಳಿ ಎಲ್ಲ ಸ್ಟಾಫ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಳಗೆ ನಂದು ಒಂದೇ ಕಾರ್ಯ ಇಲ್ಲ, ಎಲ್ಲ ಸ್ಟಾಫ್ ಜೊತೆಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಷ್ಟು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಒಂದು ಮನುಷ್ಯನಿಂದ ಇದು ಮಾಡುವಂಥ ಕೆಲಸ ಇಲ್ಲ. ಓಕೆ, ಫಸ್ಟ್ ಪಾಯಿಂಟ್ ಇದು ಹೇಳಬೇಕಂತೆ. ನೆಕ್ಸ್ಟ್ ಎಲ್ಲ ವೇದಿಕೆ ಮೇಲೆ ಆಸನ ಇದ್ದಿದ್ರೆ ಎಲ್ಲ ನಮ್ಮ ಪೂಜ್ಯ ಬಾಳಮುತ್ತವರಾಗಲಿ, ನಮ್ಮ ಸಾಹೇಬರಾಗಲಿ, ನಮ್ಮ MLA ಸರ್ ಆಗಲಿ, ನಮ್ಮ MLC ಸರ್ ಆಗಲಿ, ನಮ್ಮ ಎಲ್ಲ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಆಗಲಿ, ಎಲ್ಲರೂ ತಾವು ಬಂದು ನಮಗೆ ಆಶೀರ್ವಾದ ಕೊಟ್ಟಿದ್ದೀರಿ ಮತ್ತು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಒಂದು ನಮ್ಮ ಬೆನ್ನ ಹಿಂದೆ ನಿಂತೆ ನಮ್ಗೆ ಸಪೋರ್ಟ್ ಮಾಡ್ತೀವಿ. ಭಾಳ ಇದು ದೊಡ್ಡ ಮಾತಂತ ಹೇಳ್ಬೇಕಂತೀನಿ. ನಮ್ಮ ಪೇರೆಂಟ್ಸ್ ಆಗಲಿ, ನಮ್ಮ ಸ್ಟಾಫ್ ಆಗಲಿ, ಎಲ್ಲರದ್ದು ಏನೊಂದು ಸಪೋರ್ಟ್ ಇದೆ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ DHO ಸರ್ ಆಗಲಿ, RCHO ಸರ್ ಆಗಲಿ, ಯಾವಾಗ ಬಂದರೂ ಸಪೋರ್ಟ್ ಮಾಡ್ತಾರೆ. ಇಲ್ಲ, ನೀವು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ. ಯಾಕಂದರೆ ಒಂದು ಕೋವಿಡ್ ಬಂದಾಗ ಗೌರ್ಮೆಂಟ್ ಎಲ್ಲ ಪ್ರೈವೇಟ್ದವ್ರಿಗೆ ಕರೆದು ಕುಂತೊಂದು ಮೀಟಿಂಗ್ ತೊಗೊಂಡು. ಯಾಕಂದರೆ ಗೌರ್ಮೆಂಟ್ ಪ್ರೈವೇಟ್ ಎಲ್ಲ ಕಲಿತೆ ನಡೆಸೋದಿರುತ್ತೆ. ಸೊ ದಟ್ ಈಸ್ ದಿ ಅಡ್ಮಿನಿಸ್ಟ್ರೇಷನ್. DC ಮೇಡಮ್ ಇರುತ್ತಾರೆ, ಒಂದು ಡಿಸ್ಟ್ರಿಕ್ಟ್ ಹೆಡ್, ದೇ ವಿಲ್ ಕಾಲ್ ಆಲ್ ದಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ವೆನ್ ಎವರ್ ದಿರ್ ಇಸ್ ಎನ್ ಕ್ರೈಸಿಸ್. ಸೊ ಅವಾಗ ಪ್ರೈವೇಟಿಂದ ಏನಿದೆ ಒಂದು
ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಸೊ ಆಲ್ವೇಸ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಶುಡ್ ಗೋ in hand in hand. So always I request all the administration or all the political leaders to always support the private people also, because ನೋಡಿ ಸರ್ಕಾರ ಗೌರ್ಮೆಂಟ್ ಇರುತ್ತೆ ಆ್ಯಂಡ್ ಅದಕ್ಕೊಂದು ಒಂದು 20-30% ಆಗಲಿ, ಬಟ್ ಪ್ರೈವೇಟ್ ಸೆಕ್ಟರ್ನು ಏನಿದೆ ಸಪೋರ್ಟ್ ಮಾಡುತ್ತೆ. ಒಂದು ಕ್ರೈಸಿಸ್ ಬಂದಾಗ, ಲೈಕ್ ಪ್ಯಾಂಡಮಿಕ್ ಅಂತಾರೆ, ಪ್ಯಾಂಡಮಿಕ್ ಅಂದರೆ ಇಟ್ ಈಸ್ ಎವ್ರಿವೇರ್, ಡಿಸೀಸ್ ಈಸ್ ಎವ್ರಿವೇರ್. ಸೊ ಅವಾಗ ಏನಂತ ತಮ್ಮ ಕೈಲಿಂದ ಹೋಗಿಬಿಟ್ಟಿರುತ್ತೆ. ಸೊ ಅಂಥ ಒಂದು ಸ್ಥಿತಿಯಲ್ಲಿ ಎಲ್ಲರದ್ದು ಕೈ ಹಚ್ಚಬೇಕು, ಎಲ್ಲರದ್ದು ಕೈ ಹಚ್ಚಿದರೆ ಅದು ಒಳ್ಳೇದಾಗುತ್ತೆ. ಸೊ ಅಂಥ ಒಂದು ಪರಿಸ್ಥಿತಿ ಬಂದಾಗ ನಮ್ಗೆ ಗೊತ್ತಾಗಿತ್ತು. ಸೊ ಎವ್ರಿ ಟೈಮ್ ಏನಿದೆ ಪ್ರೈವೇಟ್ ಗೌರ್ಮೆಂಟ್ ಸೆಕ್ಟರ್ ಎಲ್ಲ ಕಲ್ತಿ ಜೊತೆಗೆ ಮಾಡಿದ್ರೆ ಏನದ ಒಂದು ದೊಡ್ಡ ಬಿಮಾರಿ ಏನಿದೆ, ನಾವು ಕೋವಿಡ್ಗೆ ನಾವು ಕಂಟ್ರೋಲ್ ಮಾಡಿದ್ವಿ. ಸೊ ಅದೇ ಥರ ಏನಿದೆ ನಮ್ಮ ಪ್ರೈವೇಟ್ ಸೆಕ್ಟರಿಗೆ ಏನೋ ಒಂದು ಸಪೋರ್ಟ್ ಇರಬೇಕು ಎಲ್ಲದು ಅಂಥೇಳಿ ನಾನು ಕೇಳಬೇಕಂತ ಹೇಳ್ತೀನಿ. ನಮ್ಮ ಹಾಸ್ಪಿಟಲ್ದು ಮಾತಾಡಬೇಕಂದ್ರೆ 2024ನಲ್ಲಿ ನಾವು ಭಾಳ ಒಳ್ಳೆಯ ಮಿರಾಕ್ಯುಲಸ್ ಸರ್ಜರೀಸ್ ಮಾಡಿದ್ದೀವಿ, ಭಾಳ ಮಿರಾಕ್ಯುಲಸ್ ರಿಕವರೀಸ್ ಬಂದಿದೆ. 2024ನಲ್ಲಿ ಹೇಳಬೇಕಂದ್ರೆ ಒಂದು ರೀಸೆಂಟ್ಲಿ ನಾವು ಮಾಡಿದ್ದೀವಿ, ಒಂದು ಕಿಡ್ನಿ ಸ್ಟೇಜ್ 3 ಅಡ್ವಾನ್ಸ್ಡ್ ಕಿಡ್ನಿ ಕ್ಯಾನ್ಸರ್ದು ಸ್ಟೇಜ್ 3 ಇತ್ತು. ಆಪ್ರೇಷನ್ ಮಾಡಿದ್ದು 4th ಡೇಗೆ ನಾವು ಡಿಸ್ಚಾರ್ಜ್ ಮಾಡಿದ್ದೀವಿ. ಅಲ್ಲ ಬಕ್ಷ ಅಂತ ಪೇಷಂಟ್ MS ಸ್ಕೀಮ್ ಇಲ್ದ ಒಂದಿದ್ದು ಓನ್ಲಿ 4th ಡೇ ಡಿಸ್ಚಾರ್ಜ್ ಮಾಡಿದ್ದು. ಭಾಳ ಮತ್ತು ಜಸ್ಟ್ ನಮ್ಮ ಕಮಗ್ದೂರ್ ಸರ್ ಹೇಳ್ತಾ ಇದ್ರು ಭಾಳ ಕಡಿಮೆದಲ್ಲಿ ಮಾಡಬೇಕು ಸರ್. ಇದು ಒಂದು 10 to 12 lakh ಆಪ್ರೇಷನ್ ನಾವು 1.5 ಲಕ್ಷ ಮಾಡಿ ಕಳಿಸಿದ್ದೀವಿ ಸರ್. ಪೇಷಂಟಿಗೆ ಕೇಳ್ಬೋದು. ಮನೆಯೊಳಗಿರ್ತಕ್ಕಂಥ ಮಗ 1 ವರ್ಷ ಆಯ್ತು ಅಂತ ತಿಳ್ಕೊಂಡು ಕೇಳಿದರೆ ಅವನು ಹುಟ್ಟು ಹಬ್ಬ ಅಂತ ನಾವೆಲ್ಲರೂ ಆಚರಣೆ ಮಾಡ್ತೇವೆ. ಹುಟ್ಟು ಹಬ್ಬ ಆಚರಣೆ ಮಾಡುವಂತಹ ಸಂದರ್ಭದೊಳಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರನ್ನು ಕರ್ಕೊಂಡು ಭಾಳಷ್ಟು ಜನ ಕೂಡಿಕೊಂಡು ಸಂಭ್ರಮದಿಂದ ಆಚರಣೆಯನ್ನು ಮಾಡುವಂಥದ್ದು ನಾವೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಭಾಳಷ್ಟು ಕಾಣ್ತಾ ಇದ್ದೇವೆ. ಆದ್ರೆ ಮಗನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಂಡಿರ್ತಕ್ಕಂಥ ತಂದೆ ತಾಯಂದಿರು ಆ ಎಲ್ಲ ಸಂಭ್ರಮವನ್ನು ಮುಗಿಸಿ ಆದ ನಂತರ ಮನೆಯೊಳಗೆ ಹೋಗಿ ಕೂತ್ಕೊಂಡು ವಿಚಾರ ಮಾಡ್ತಾರಂತ, ನಮ್ಮ ಮಗನಿಗೆ 1 ವರ್ಷ ಆಯುಷ್ಯ ಕಡಿಮೆ ಆಯ್ತಲ್ಲ ಅಂತ ತಿಳ್ಕೊಂಡು. ಅಂದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯದೊಳಗೆ 1 ವರ್ಷ ಮಗನ ಆಯುಷ್ಯ ಕಮ್ಮಿ ಆಯ್ತಲ್ಲ ಅಂತ ತಿಳ್ಕೊಂಡು ಮನೆಯೊಳಗೆ ಹೋಗಿ ಚಿಂತೆ ಮಾಡುವಂಥದ್ದು ನಾವೆಲ್ಲರೂ ಕಾಣ್ತೇವೆ. ಆದ್ರೆ ಆಸ್ಪತ್ರೆದು ಹಂಗಲ್ಲ. ಇದು ಆಸ್ಪತ್ರೆ ಎಷ್ಟು ವರ್ಷ ನಾವು ಹುಟ್ಟು ಹಬ್ಬ ಆಚರಣೆ ಮಾಡ್ತೀವಿ ಅಷ್ಟು ಇದಕ್ಕೆ ಆಯುಷ್ಯ ವೃದ್ಧಿ ಆಯಿತು ಅನ್ನುವಂಥದ್ದನ್ನು ನಾವು ಎಲ್ಲಿಯಾದರೂ ಕಾಣ್ತೀವಿ ಅಂತ ತಿಳ್ಕೊಂಡು ಕೇಳಿದರೆ ಇದು ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಳಗೆ ಕಾಣ್ತೀವಿ ಅನ್ನುವಂಥದ್ದನ್ನು ಈ ವೇದಿಕೆಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಭಾಳಷ್ಟು ಜನ ಅತಿಥಿ ಗಣ್ಯರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಈ ವೇದಿಕೆ ಮೇಲೆ ಆಡಿ ಹೋಗಿದ್ರು. ಒಬ್ಬ ಡಾಕ್ಟರ್ ಆದವರು 3 ನಾಡಿಗಳನ್ನು ಬಲ್ಲವರಾಗಿರ್ಬೇಕಂತ. ಇತ್ತಿತ್ತಲಾಗಿ ಬಹಳಷ್ಟು ಮಷಿನ್ಗಳು ಬಂದಾವ. ಒಂದೊಂದು ದೇಹದ ಒಂದೊಂದು ಭಾಗವನ್ನು ಪರೀಕ್ಷೆ ಮಾಡುವಂಥ ಮಷಿನ್ಗಳು ಬಂದಾವ. ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರಲಿಲ್ಲ. ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರಲಾರ್ದಕ್ಕಿಂತ ಪೂರ್ವದೊಳಗೆ ಏನು ಮಾಡ್ತಿದ್ರು ಡಾಕ್ಟರ್ ಅಂತ ತಿಳ್ಕೊಂಡು ಕೇಳಿದರೆ ನಾಡಿಯನ್ನು ನೋಡ್ತಿದ್ರು ಅವರು. ಮನುಷ್ಯನಿಗೆ 3 ನಾಡಿಗಳಿರ್ತವೆ. ಒಂದು ವಾತ, ಒಂದು ಪಿತ್ತ, ಒಂದು ಶ್ಲೇಷ್ಮ ಅನ್ನುವಂಥ 3 ನಾಡಿಗಳಿರ್ತವೆ. ಈ 3 ನಾಡಿಗಳೇ ಮುಖ್ಯವಾಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಜನವರಿ 1ರಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಯ ಆವರಣದಲ್ಲಿ ದಲಿತರ ಸ್ವಾಭಿಮಾನ ಜಾಗೃತಿ ದಿನ, ಬೃಹತ್ ಸಮಾವೇಶ, ಬಹಿರಂಗ ಸಭೆ ಮತ್ತು ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ರಾಜ್ಯ ದಲಿತ ವಿದ್ಯಾರ್ಥಿ ಒಕ್ಕೂಟ ಕಲಬುರಗಿ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ದಿನಾಂಕ 1ನೇ ಜನವರಿ 2025ರ ಬುಧವಾರದಂದು ಸಂಜೆ 4:30 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಆವರಣದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ದಲಿತರ ಸ್ವಾಭಿಮಾನ ಜಾಗೃತಿ ದಿನ, ಬೃಹತ್ ಸಮಾವೇಶ ಹಾಗೂ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಮಧ್ಯಾಹ್ನ 2 ಗಂಟೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಗತ್ ವೃತ್ತದವರೆಗೆ ಭವ್ಯ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು.
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೆಂಗಳೂರಿನ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಡಿಜಿ ಸಾಗರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲಗೆ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಾಜಗೋಪಾಲ ರೆಡ್ಡಿ, ರಾಜ್ಯ ಖಜಾಂಚಿ ಬಿಸಿ ವಾಲಿ, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ದಯಾನಂದ ದೊಡ್ಡಮನಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಸಿಂಡಿಕೇಟ್ ಸದಸ್ಯರಾದ ಎಸ್ಪಿ ಸುಳ್ಳದ್, ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಕಲಬುರಗಿಯ ಮುಖಂಡರಾದ ಎಚ್ ಶಂಕರ್, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ಪವನ್ ಕುಮಾರ್ ಒಳಕೇರಿ, ಯಾದಗಿರಿ ಜಿಲ್ಲಾ ಸಂಚಾಲಕರಾದ ಶಿವಪುತ್ರ ಜವಳಿ, ವಿಜಯಪುರ ಜಿಲ್ಲಾ ಸಂಚಾಲಕರಾದ ಸಿದ್ದು ರಾಯಣ್ಣನವರ್, ವಿಜಯಪುರದ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದ ವೈಸಿ ಮಯೂರ್ ಹಾಗೂ ಯಾದಗಿರಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಶಿವಲಿಂಗಪ್ಪ ಹಸನಾಪುರ್ ಆಗಮಿಸಿದ್ದರು. ದಲಿತ ಸಂಘರ್ಷ ಸಮಿತಿಯ ಕಲಬುರಗಿಯ ಮುಖಂಡರಾದ ಸುರೇಶ್ ಹಾದಿಮನಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕೃಷ್ಣಪ್ಪ ಕರ್ಣಿಕ್ ಕಾರ್ಯನಿರ್ವಹಣೆ ಮಾಡಿದರು. ಉಮೇಶ್ ನರೋಣ ವಂದನಾರ್ಪಣೆ ಮಾಡಿದರು. ಹಾಕಿಕೊಟ್ಟ ಮಾರ್ಗದರ್ಶನ ನಾವೆಲ್ಲರೂ ಪಾಲಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿವತ್ತು ಸಾಕಷ್ಟು ಕಷ್ಟದಲ್ಲಿ ಶಿಕ್ಷಣವಂತರಾಗಿ ಹಾಗೂ ಸಂಸ್ಕಾರವಂತರಾಗಿ ಸಾಕಷ್ಟು ನಮ್ಮ ಇಡೀ ದೇಶದಲ್ಲೇ ಉನ್ನತ ಶಿಕ್ಷಣ ಪಡೆದು ನಮ್ಮೆಲ್ಲರಿಗೆ ಶಿಕ್ಷಣ ಒಂದು ಕೊಡೋದರಲ್ಲಿ ಅವರು ಸಾಕಷ್ಟು ಯಶಸ್ವಿಯಾಗಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿನ ಕಾಲದಲ್ಲಿ ಇಷ್ಟೆಲ್ಲ ಲೈಟ್ಗಳು, ಈಗ ಇಷ್ಟೆಲ್ಲ ಸೌಕರ್ಯಗಳು, ಇಷ್ಟೆಲ್ಲ ಎಸಿಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಯಾವೂ ಕೂಡ ಇದ್ದಿಲ್ಲ. ಇಲ್ಲೂ ಕೂಡ ಎಷ್ಟು ದೊಡ್ಡ ಶಿಕ್ಷಣವಂತರಾಗಿ ಹಾಗೂ ಇಡೀ ದೇಶದಲ್ಲೇ ದೊಡ್ಡ ಉನ್ನತ ಶಿಕ್ಷಣವಂತರಾಗಿ ಇಡೀ ದೇಶದ ಕಾನೂನು ಸಚಿವರಾಗಿ ಸಾಕಷ್ಟು ಎಲ್ಲ ಬಡವರ ಬಗ್ಗೆ, ರೈತರ ಬಗ್ಗೆ, ಒಂದು ಸಾಕಷ್ಟು ಮಧ್ಯಮ ವರ್ಗದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಹಾಗೂ ಎಲ್ಲರಿಗೆ ಒಂದು ಬದುಕು ಕೊಟ್ಟಂತ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೂಮಿಗೆ ಬಂದ ಭಗವಂತ, ನಮ್ಮೆಲ್ಲರಿಗೆ ನಮ್ಮ ಪಾಲಿಗೆ ಭೂಮಿಗೆ ಬಂದ ಭಗವಂತರವರು. ಹಾಗೂ ಅವರ ಹಾಕಿಕೊಟ್ಟ ಮಾರ್ಗದರ್ಶನ ಎಲ್ಲರೂ ಸಾಗಬೇಕು. ನಾವೆಲ್ಲರೂ ಒಳ್ಳೆಯ ಒಂದು ಶಿಕ್ಷಣವಂತರಾಗಬೇಕು, ಒಳ್ಳೆ ಸಂಸ್ಕಾರವಂತರಾಗಬೇಕಂತ ಅವರ ಆಶಯ. ನಾವು ಒಳ್ಳೆಯ ಒಂದು ಶಿಕ್ಷಣವಂತರ ಆದ್ರೆ ಮಾತ್ರ ಅವರ ನನಸು ಮಾಡ್ದಂಗೆ ಆಗುತ್ತದೆ. ಅದಕ್ಕೆ ನಮ್ಮೆಲ್ಲರೂ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವಂತರಾಗಿ ಹಾಗೂ ಸಂಸ್ಕಾರವಂತರಾಗಿ ನಮ್ಮ ಮಕ್ಕಳಿಗೆ ನಾವು ಮಾಡಬೇಕು. ಮಾಡಿದ್ರೆ ತಾನೇ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ರೆಸ್ಪೆಕ್ಟ್ ನಾವು ಕೊಟ್ಟಂಗೆ ಆಗ್ತದೆ, ಅವ್ರ ನನಸು ಮಾಡ್ದಂಗೆ ಆಗ್ತದೆ. ಅದಕ್ಕೆ ನಾವೆಲ್ಲರೂ ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣವಂತರ ಆಗಬೇಕು. ಹಾಗೂ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಟ್ಟು ಒಳ್ಳೆ ಒಂದು IAS, IPS, ಡಾಕ್ಟರು, ಇಂಜಿನಿಯರು, ಒಳ್ಳೆ ರಾಜಕಾರಣಿ ಆಗಬೇಕಾದ್ರೂ ಶಿಕ್ಷಣ ಬಹಳ ಮುಖ್ಯ. ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕಾದ್ರೂ ಶಿಕ್ಷಣ ಬಹಳ ಮುಖ್ಯ. ಅದಕ್ಕೆ ಒಳ್ಳೆ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣವಂತರ ನಾವೆಲ್ಲರೂ ಮಾಡಬೇಕು. ಅದು ಶಿಕ್ಷಣವಂತರ ಮಾಡಿದ್ರೆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ರೆಸ್ಪೆಕ್ಟ್ ನಾವು ಕೊಟ್ಟಂಗೆ ಆಗ್ತದೆ. ಹಾಗೂ ಮಕ್ಕಳಿಗೆ ಒಳ್ಳೆ ಶಿಕ್ಷಣವಂತರಾಗಿ ಮಾಡಿ ಇಡೀ ದೇಶದ ಚುಕ್ಕಾಣಿ, ಇಡೀ ನಮ್ಮ ಜಿಲ್ಲೆಯ ಚುಕ್ಕಾಣಿ ನಮ್ಮ ಮಕ್ಕಳು ಹಿಡಿಯುವಂತರಾಗಿ ಮಾಡಬೇಕು ಅಂತೇಳಿ ನಾನು ಆಶಿಸಿ, ಹಾಗೂ ಇವತ್ತು ಭೀಮಾ ಕೋರೆಗಾಂವ್ ಅವರ ವಿಜಯೋತ್ಸವ ಕಾರ್ಯಕ್ರಮ ಸುರೇಶ್ ಹಾದಿಮನಿಯವರ ನೇತೃತ್ವದಲ್ಲಿ ಹಾಗೂ ಸರ್ವ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಹಾಗೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬಹಳ ಅದ್ದೂರಿಯಾಗಿ ಹಾಗೂ ಇವತ್ತು ಮಧ್ಯಾಹ್ನದಿಂದ ಇವತ್ತು ಸಾಯಂಕಾಲ ಬಹಳ ಶಾಂತಿ, ನೆಮ್ಮದಿ, ಬಹಳ ಸಮಾಧಾನದಿಂದ ಏನು ಮೆರವಣಿಗೆ ಆಗಿದೆಯಲ್ಲ ಹಾಗೂ ಎಲ್ಲರ ಒಂದು ಮುಖಂಡರ ಒಂದು ಸಪೋರ್ಟು ಹಾಗೂ ಇದೇ ತರ ಮುಂದೂ ಕೂಡ ಬಹಳ ಒಂದು ಶಾಂತಿ, ನೆಮ್ಮದಿಯ ಕಾರ್ಯಕ್ರಮ ಆಗಬೇಕು. ಹಾಗೂ ಇಂಥ ಒಂದು ಕಾರ್ಯಕ್ರಮ ಆಗಬೇಕು. ಹಾಗೂ ಇಂಥ ಒಂದು ವೇದಿಕೆಯ ಕಾರ್ಯಕ್ರಮ ಮುಖಾಂತರ ನಾವೆಲ್ಲರೂ ಒಂದು ಸೇರ್ಲಿಕ್ಕೆ ಒಂದು ಅನುಭವ ಈ ಕಾರ್ಯಕ್ರಮ ಮಾಡಿಕೊಟ್ಟಂತಾಗ್ತದೆ. ಅದಕ್ಕೆ ಎಲ್ಲರೂ ಒಂದು ಕಲಿತು ಒಂದು ಪ್ರೀತಿ, ಬಾಂಧವ್ಯ ಹಂಚಿಕೊಳ್ಳುವಂತ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಹಾಗೂ ಸುರೇಶ್ ಹಾದಿಮನಿಯವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆಯ ಒಂದು ಯಶಸ್ವಿ ಕಾರ್ಯಕ್ರಮ, ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಆಗಲಿ ಅಂತೇಳಿ ಹಾರೈಸಿ, ಹಾಗೂ ಇವತ್ತು ಎಲ್ಲರಿಗೂ ಒಂದು ಒಳ್ಳೆಯ ಆಯುಷ್ಯ, ಆರೋಗ್ಯ, ಸಂಪತ್ತು ಆ ದೇವರು ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಶೋಷಣೆಯಲ್ಲಿ ಮುಂದುವರೆದ ವರ್ಗಗಳ ಜನ ಇಟ್ಟಿದ್ರು. ಪ್ರೊಫೆಸರ್ ಸುಳ್ಳದ್ ಸರ್ ಅವ್ರು ಹೇಳ್ದಂಗ ನಮ್ಮ ಹಿರಿಯರಿಂದ ಕೇಳ್ತಿದ್ದೆವು. ನಮ್ಮ ಮಾನನಾದಂಥ ದತ್ತಾತ್ರೇಯ ರೆಡ್ಡಿ ಅವರು ಸಿನೆಟ್ ಮೆಂಬರ್ ಇದ್ರು, ಕಲಬುರಗಿ ಯೂನಿವರ್ಸಿಟಿ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಇದ್ರು, ಅವರು ಎಜುಕೇಟೆಡ್ ಇದ್ರು. ಅವ್ರು ಹೇಳ್ತಿದ್ರು ಬಹಳ ತೊಂದರೆ ಕೊಡ್ತಿದ್ರು ಹಿಂದಕ್ಕೆ. ಅದೇ ಬೆನ್ನಿಗೆ ಬಾರಿಗೆ ಹಾಕೊಂಡು ಹೋಗ್ಬೇಕು, ಆಮೇಲೆ ಕೊಳ್ಳಾಗ ಕುಳ್ಳಿ ಕಟ್ಕೊಂಡು ಹೋಗ್ಬೇಕು. ದಲಿತರಂದ್ರೆ ಯಾರಂತಂದ್ರ ದಲಿತ ಸಮಾಜದಲ್ಲಿ ಹುಟ್ಟಿದ ಜನ ಅಷ್ಟೇ ಅಲ್ಲ, ಎಲ್ಲ ಜಾತಿಯ ಬಡವರು ಅಂತನೂ ಅದ. ಇದು ಒಂದೇ ಸಮಾಜಕ್ಕೆ ಸೀಮಿತನೂ ಇಲ್ಲ.
ಇಲ್ಲಿ ಬ್ಯಾಕ್ವರ್ಡ್, ಶೆಡ್ಯೂಲ್ ಕಾಸ್ಟ್, SC, ST, ಮೈನಾರಿಟಿ ಈ ಒಂದು ಸಮಾಜಗಳಿಗೆ ಕೊಡಬಾರದ ತೊಂದರೆಗಳನ್ನು ಕೊಡ್ತಿದ್ರು. 1818ನೇ ಇಸ್ವಿಯಲ್ಲಿ ಪೇಶ್ವೆಗಳ ಒಂದು ಆಡಳಿತದಲ್ಲಿ ದಂಗೆಯಾಗಿ ಬರೀ 500 ಜನ ವೀರ ದಲಿತರು ಬ್ರಿಟಿಷ್ ಸೈನ್ಯದೊಂದಿಗೆ ಸೇರಿ ಮಹಾರ್ ರೆಜಿಮೆಂಟ್, ನಮ್ಮ ಶಿವಲಿಂಗಪ್ಪ ಬೋಮಸನ್ನು ಮಹಾರ್ ರೆಜಿಮೆಂಟ್ ಅಲ್ಲಿ ಕೆಲಸ ಮಾಡಿ ಬಂದವರು ನಮ್ಮ ಕರಾಟೆ ಮಾಸ್ಟರ್ ಸರ್ ಅವರು. ಅಲ್ಲಿನ ಕಥೆಗಳು ಹೇಳ್ತಿದ್ರು ಅವರು. ಬಹಳ ಶೂರ ರೆಜಿಮೆಂಟ್ ಅದು. 2800 ಜನ ಪೇಶ್ವೆಗಳನ್ನು ಅವರಿಗೆ ಮಂಡು ಮುಗಿಸಿ ತಮಗೆ ಆದ ಅನ್ಯಾಯದ ಒಂದು ಪ್ರತೀಕಾರವನ್ನು ತೀರಿಸಿದ ದಿನ. ಅನ್ಯಾಯ ಮಾಡ್ತಾರಂದ್ರೆ ಮತ್ತೆ ಅದಕ್ಕೆ ಪ್ರತೀಕಾರ ಆಗವೇ ಸ್ವಾಭಿಮಾನ ಸಹಜ. ನಾವು ನಮ್ಮ ದಿನನಿತ್ಯದ ಕೆಲಸಗಳು ಮಾಡ್ತಾ ಇರ್ತೀವಿ. ನಾವು ಯಾರಿಗೂ, ನಾವು ಹಿಂದುಳಿದ ಜನ ಆಗಲಿ ದಲಿತರಾಗಲಿ ನಾವು ಯಾರಿಗೂ ತೊಂದರೆ ಕೊಡೋರಲ್ಲ. ನಾವು ನಮ್ಮ ಮೇಲೆ ಎಷ್ಟೇ ತೊಂದರೆ ಕೊಟ್ಟರು ಸಹಿಸಿ ಕಡೆಗೊಂದಿನ ಸ್ಫೋಟ ಆಗುವಂತ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದು. ಈ ಒಂದು ವಿಷಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರು ಆ ಸ್ತೂಪಕ್ಕೆ ಹೋಗಿ ಏನು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ನಾವು ಅದನ್ನ ಪ್ರತಿ ವರ್ಷ ಭೀಮಾ ಕೋರೆಗಾಂವ್ ಸಂಘರ್ಷದ ವಿಜಯೋತ್ಸವದ ಒಂದು ದಿನವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನ ಕಲಬುರಗಿಯ ರಜತ ಮಹೋತ್ಸವ, ಪ್ರಶಸ್ತಿ ಪ್ರದಾನ ಸಮಾರಂಭ, ವೈದ್ಯ ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ವಿಜ್ಞಾನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನ ಕಲಬುರಗಿಯ ರಜತ ಮಹೋತ್ಸವ, ಪ್ರಶಸ್ತಿ ಪ್ರದಾನ ಸಮಾರಂಭ, ವೈದ್ಯ ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ವಿಜ್ಞಾನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವು ಬುಧವಾರ ದಿನಾಂಕ 1ನೇ ಜನವರಿ 2025ರಂದು ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ಕೋರ್ಟ್ ರಸ್ತೆಯ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ನ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ BK ತುಳಸಿಮಾಲಾ ಆಗಮಿಸಿದ್ದರು. ವಿಜ್ಞಾನ ಕ್ಯಾಲೆಂಡರ್ ಬಿಡುಗಡೆ ಮಾಡಲು ಯಾದಗಿರಿ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಆಡಳಿತ ಉಪನಿರ್ದೇಶಕರಾದ CS ಮುಧೋಳ್ ಆಗಮಿಸಿದ್ದರು. ಡಾಕ್ಟರ್ PS ಶಂಕರ್ ರಾಷ್ಟ್ರೀಯ ವೈದ್ಯಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿ ಬೆಂಗಳೂರಿನ ಹೆಲ್ತ್ ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್ ನ ಕಾರ್ಯನಿರ್ವಾಹಕ ಅಧ್ಯಕ್ಷರಾದ ಡಾಕ್ಟರ್ BS ಅಜಯ್ ಕುಮಾರ್ ಆಗಮಿಸಿದ್ದರು. ಡಾಕ್ಟರ್ PS ಶಂಕರ್ ಶ್ರೇಷ್ಠ ವೈದ್ಯ ಸಾಹಿತ್ಯ ಪ್ರಶಸ್ತಿ ಸ್ವೀಕರಿಸಲು ಮೈಸೂರಿನ ಸುಯೋಗ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ SP ಯೋಗಣ್ಣ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಅಂಬಿಕಾ ಶಂಕರ್ ವಹಿಸಿದ್ದರು. 2024-29ನೇ ಸಾಲಿನ ವೈದ್ಯ ಹಾಗೂ ಎಂಜಿನಿಯರಿಂಗ್ ವಿದ್ಯಾರ್ಥಿ ವೇತನದ ಫಲಾನುಭವಿಗಳಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಂಗಳೂರಿನ ವೈದ್ಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಓದುತ್ತಿರುವ ಬಾಗಲಕೋಟೆ ಜಿಲ್ಲೆಯ ತೆರದಾಳ್ನ ಸುಜನ್ ಶಿವಾನಂದ ಮುಲ್ಲತ್ತಿ ಇವರಿಗೆ ಡಾಕ್ಟರ್ PS ಶಂಕರ್ ವೈದ್ಯ ವಿದ್ಯಾರ್ಥಿ ವೇತನ, ಯಾದಗಿರಿ ಜಿಲ್ಲೆಯ ಅರ್ಜುಣಗಿಯ ಸಿದ್ದನಗೌಡ ರಾಮನಗೌಡ ಪಾಟೀಲ್ ಇವರಿಗೆ ಡಾಕ್ಟರ್ GD ಹುನುಕುಂಟಿ ಅವರ ಸಜ್ಜಲಶ್ರೀ ವೈದ್ಯ ವಿದ್ಯಾರ್ಥಿ ವೇತನ, ದಾವಣಗೆರೆಯ ಮೊಹಮ್ಮದ್ ಸುಹೇಲ್ ಇವರಿಗೆ ಡಾಕ್ಟರ್ N ಗಂಗಾಧರಪ್ಪ ವೈದ್ಯ ವಿದ್ಯಾರ್ಥಿ ವೇತನ, ಕಲಬುರಗಿಯ ಪಂಚಾಕ್ಷರಿ ರಾಜಶೇಖರ ಲೋಣಿಮಠ ಇವರಿಗೆ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಯುನೈಟೆಡ್ ಆಸ್ಪತ್ರೆ ಅವರ ಡಾಕ್ಟರ್ SS ಸಿದ್ದಾರೆಡ್ಡಿ ವೈದ್ಯ ವಿದ್ಯಾರ್ಥಿ ವೇತನ, ಹಾವೇರಿ ಜಿಲ್ಲೆಯ ಶಿರಬಡಗಿಯ ಕೊಟ್ರೇಶ ಶಿವಮೂರ್ತಿ ಬಸಾಪುರ್ ಇವರಿಗೆ ಡಾಕ್ಟರ್ GS ವಿಜಯ್ ಕುಮಾರ್ ವೈದ್ಯ ವಿದ್ಯಾರ್ಥಿ ವೇತನ, ಬಾಗಲಕೋಟೆಯ ಮುಧೋಳದ ತೇಜಸ್ ಮಲ್ಲಿಕಾರ್ಜುನ ಗೋವಿಂದಪುರ ಮಠ ಇವರಿಗೆ ದಿವಂಗತ ಡಾಕ್ಟರ್ ಅಮರೇಂದ್ರ ಸಂಗಪ್ಪ ಧಾರವಾಡ್ ವೈದ್ಯ ವಿದ್ಯಾರ್ಥಿ ವೇತನ, ಹಾವೇರಿ ಜಿಲ್ಲೆಯ ಚಿಕ್ಕಿಯರೂರಿನ ಪ್ರಸನ್ನ ನಾಗರಾಜ್ ಸರ್ವದೆ ಇವರಿಗೆ GS ಪ್ರಕಾಶ್ ವೈದ್ಯ ವಿದ್ಯಾರ್ಥಿ ವೇತನ, ಗುಲ್ಬರ್ಗಾ ವೈದ್ಯ ವಿಜ್ಞಾನ ಸಂಸ್ಥೆ ಕಲಬುರಗಿಯ ಅವಿನಾಶ್ ರಾಠೋಡ್ ಇವರಿಗೆ ಶ್ರೀಮತಿ ಲಕ್ಷ್ಮೀದೇವಿ ಡಾಕ್ಟರ್ ಮಲ್ಲಿಕಾರ್ಜುನ್ ಕುರಾಳ್, ಶ್ರೀಮತಿ ಸೋಮಮ್ಮ ಮತ್ತು ಶ್ರೀ ಭೀಮರಾಯಪ್ಪ ಕುರಾಳ್ ಸ್ಮರಣಾರ್ಥ ವಿದ್ಯಾರ್ಥಿ ವೇತನ, ಬೀದರ್ ವೈದ್ಯ ವಿಜ್ಞಾನ ಸಂಸ್ಥೆಯ ಭಾತಾಮ್ರ ಬೀದರ್ನ ಪೂಜಾ ವಿಶ್ವನಾಥ್ ಉಚ್ಚಾಟೆ ಇವರಿಗೆ ಡಾಕ್ಟರ್ ರಾಜೇಶ್ವರಿ ರೆಡ್ಡಿ, ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಅವರ ಡಾಕ್ಟರ್ SS ಸಿದ್ದಾರೆಡ್ಡಿ ವೈದ್ಯ ವಿದ್ಯಾರ್ಥಿ ವೇತನ, ಗುಲ್ಬರ್ಗಾ ವೈದ್ಯ ವಿಜ್ಞಾನ ಸಂಸ್ಥೆ ಕಲಬುರಗಿಯ ಬನಶಂಕರಿ ಶಿವರುದ್ರಪ್ಪ ನಿಬ್ಬೆಣ್ಣಿ ಇವರಿಗೆ ಡಾಕ್ಟರ್ ಇಂದಿರಾ ವೀರಭದ್ರಪ್ಪ ಆಶೀರ್ವಾದ ಆಸ್ಪತ್ರೆ ಅವರ ವೈದ್ಯ ವಿದ್ಯಾರ್ಥಿ ವೇತನ ಹಾಗೂ ಎಂಜಿನಿಯರಿಂಗ್ ವಿಭಾಗದಲ್ಲಿ ಚಿತ್ರದುರ್ಗದ SJM ತಾಂತ್ರಿಕ ಮಹಾವಿದ್ಯಾಲಯದ
ಸಿಎಸ್ ವಿಭಾಗದ ಮಾನಸ ಎಂವಿ ಇವರಿಗೆ ಜಿಎಸ್ ಪ್ರಕಾಶ್ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿಎಸ್ ಶಂಕರ್ ಪ್ರತಿಷ್ಠಾನ ಕಲಬುರಗಿಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಚ್ ವೀರಭದ್ರಪ್ಪ, ಕಾರ್ಯದರ್ಶಿಗಳಾದ ನರೇಂದ್ರ ಬಡಶೇಷಿ, ಖಜಾಂಚಿಗಳಾದ ಡಾಕ್ಟರ್ ಪಿಎಂ ಬಿರಾದಾರ್, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಎಸ್ಎ ಮಾಲಿ ಪಾಟೀಲ್, ಸದಾನಂದ ಮಹಾಗಾಂವ್ಕರ್, ರಾಜೇಂದ್ರ ಕೊಂಡ, ಡಾಕ್ಟರ್ ಇಂದಿರಾ ವೀರಭದ್ರಪ್ಪ, ಮಲ್ಲಿಕಾರ್ಜುನ್ ಕುರಾಳ್, ಡಾಕ್ಟರ್ ವಿಜಯಾನಂದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಾಡಿ ಒಂದು ವೈದ್ಯ ಸಂಪಾದನೆ ಪುಸ್ತಕವನ್ನು ಕೊಟ್ಟು ಮುಂದೆ ಆವಾಗ ಒಂದು ಪ್ರತಿಷ್ಠಾನ ಮಾಡಬೇಕು ಅಂತ ಒಂದು ಅವರ ಎಸ್ ಪಾಟೀಲ್, ಈಶ್ವರ ಈಗೆಲ್ಲ ಬಸವರಾಜ ಸಾಗರ್ ಇವೆಲ್ಲ ಸೇರಿ ಒಂದು ಮಾಡಬೇಕು ಮಾಡಿ 2000ರಲ್ಲಿ ಒಂದು ಕಾರ್ಯಕ್ರಮ ಶುರು ಮಾಡಿ ಆವಾಗ ಉದ್ಘಾಟನೆ ಅದು ಸನ್ಮಾನ ಮಾಡಿದಾಗ ಸಾಯಂಕಾಲ ಶ್ರೀಗಳು ಇದು ಉದ್ಘಾಟನೆ ಮಾಡೋದಾಗ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದಲೇ ಈ ಕಾರ್ಯಕ್ರಮ ನನ್ನ ಪ್ರಾರಂಭ. ಆವಾಗ ನಮ್ಮ ವಿಚಾರಗಳು ಕೆಲವೊಂದು ಅಬ್ಜೆಕ್ಟಿವ್ಸ್ ಅದನ್ನು ರಿಜಿಸ್ಟರ್ ಮಾಡಿ ನಮಗೆ ಏನು ಟೈಮು ಬೇರೆ ದೇಶಗಳಲ್ಲಿ ಸಮಸ್ಯೆ ಆವಾಗ ನಾವೆಲ್ಲ ಹೇಳಿದ್ವಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ವೈದ್ಯಕೀಯ ವಿಷಯಗಳ ಬಗ್ಗೆ ಹಾಗೆ ಕಣ್ಣಿನ ಕಷ್ಟ ಮಾಡ್ತಕ್ಕಂಥದ್ದು, ಪುಸ್ತಕಗಳ ಪ್ರಕಟಣೆ ಮಾಡ್ತಕ್ಕಂಥದ್ದು, ಪುಸ್ತಕ ಭಂಡಾರಗಳನ್ನ ಮಾಡ್ತಕ್ಕಂಥದ್ದು, ಇದಲ್ಲದೆ ಹೆಲ್ತ್ ಕ್ಯಾಂಪ್ಗಳು ಮಾಡ್ತಕ್ಕಂಥದ್ದು ಇವೆಲ್ಲ ಮುಂದೆ ಮಾಡ್ತಾ ಶುರು ಮಾಡಿದ್ಮೇಲೆ ಆಮೇಲೆ ನಾನು ಕಾಲೇಜಿಗಿದ್ದಾಗ ಸರ್ ಹೇಳಿದ್ದೆ ಈಗ ವಿದ್ಯಾರ್ಥಿಗಳ ನೇಮಿಗಳು ಬಂದಾಗ ಬಹಳ ಕಷ್ಟಪಡ್ತಾರೆ ವಿದ್ಯಾರ್ಥಿಗಳು. ನನ್ನ ಹೆಂಡತಿಗೆ ಈಗ ಅವ್ರ ಮನೆಗಳು ತುಂಬ ಕಷ್ಟ ಇರ್ತದೆ ಬಿಗಿನಿಂಗ್ನಲ್ಲಿ. ಆಮೇಲೆ ಒಂದು ದೊಡ್ಡದಾದ ಏನು ಬೇಕಾಗಿಲ್ಲ, ಆದರೆ ಬಿಗಿನಿಂಗ್ನಲ್ಲಿ ಅವರಿಗೆ ಬಹಳ ತೊಂದರೆ ಇರ್ತದೆ. ಒಂದ್ಸಾರಿ ಒಬ್ಬ ಆಡಳಿತ ಮನುಷ್ಯ ಬಂದು ನಮ್ಮ ಕಚೇರಿ ಮುಂದೆ ಓಡಾಡ್ತಾರೆ. ಅವನ ಮಗನಿಗೆ ಮುಂದೆ ಅವನು ದುಡ್ಡು ತುಂಬ ಹುಡುಗರಿಗೆ ಅಡ್ಮಿಷನ್ ಸಾಮಾನ್ಯವಾಗಿ ನಿಮಗೆಲ್ಲ ಚೆಕ್ ಕೊಡ್ತಾನೋ ಅಥವಾ ದೊಡ್ಡ ದೊಡ್ಡ ಮಕ್ಕಳನ್ನು ನೋಟ್ಗಳನ್ನು ಕೊಡ್ತಾನೆ. ಅವನು ದೊಡ್ಡ ಚೀಲ ತಂದು ಅವ್ರು ನಮ್ಮ ಆಫೀಸ್ಗಳ ಅಕೌಂಟೆಂಟ್ ಅಂತ ಚೀಲ ಸುರುದ ಎಲ್ಲ ₹1 ₹2 ನಡೆಯುವುದು. ಅವನು ಎಣಿಸ್ಬೇಕಲ್ಲ ಈ ವರ್ಷ ಹೇಗೆ ಹೋಗ್ತಾರೆ ದೇವಸ್ಥಾನದಲ್ಲಿ ದುಡ್ಡು ಕಾಣಿಕೆ ಬಂದಿದ್ದು ವರ್ಷ ಹೇಗೆ ಎಣಿಕೆ ಮಾಡ್ತಾರೆ. ನಮ್ಮ ಆಫೀಸ್ನಲ್ಲಿ ಅದನ್ನ ಎಣಿಕೆ ಮಾಡೋದ್ರೆ ಅದು ಇಲ್ಲಿ ದಿವಸ ಯಾಕೆ ₹1 ₹2 ನಾಣ್ಯಗಳಿದೆ ಅಂತ ಪರಿಸ್ಥಿತಿಯಲ್ಲಿ ಅವರು ವಿದ್ಯಾರ್ಥಿಗಳು ಸೇರಿಸ್ತಾರೆ. ಇದನ್ನ ನಡೆಯೋದಕ್ಕೆ ಏನಾದರೂ ಮಾಡಬೇಕು. ಯಾಕಂದರೆ ನಾವೆಲ್ಲ ಇದರಿಂದ ಸಮಾಜದಿಂದ ಬಹುಪಾಲು ಲಾಭ ಪಡ್ತೀವಿ. ಸಮಾಜಕ್ಕೂ ನಾವೇನಾದ್ರು ಕೊಡಬೇಕು, ನಾವು ಏನಾದ್ರು ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಶುರು ಮಾಡೋದು. ವಿದ್ಯಾರ್ಥಿಗಳು ಪ್ರಾರಂಭ ಮಾಡಿ ಮುಂದೆ 4-5 ವರ್ಷ ಅಂದರೆ ಬೇರೆ ಒಂದು ಜನಗಳಿದ್ದಾರೆ ಅವರು ನಾನು ಕೈ ಅವರೆಲ್ಲದರಿಂದ ಇವತ್ತು 10 ಜನರಿಗೆ ನಾವು ಕೊಡ್ತಾರೆ. 10 ಜನ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿಗಳಿಗೆ ನಾನು ಕೊಡ್ತಾ ಇದ್ದೀವಿ. ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಒಂದು ಸೇರ್ತಾರೆ. I want to share some of you are medical students, some of you maybe ಮುಂದೆ ಡಾಕ್ಟರ್ ಆಗಿರ್ತೀರಾ, some of us already doctors. But ನಮ್ಮ own experience ನಲ್ಲಿ what are the issues we face and why ಯಾಕೆ ನಾನು 25 ವರ್ಷ ಅಮೆರಿಕಾದಲ್ಲಿ ವಾಪಸ್ ಬಂದೆ, ಏನೇನು ಚೇಂಜಸ್ ನೋಡಿದೆ and what are the learnings from it. ಅದರಿಂದ ಎಲ್ಲರೂ ಬೇರೆ ಏನು ತಿಳ್ಕೊಬೋದು, how to go about in the future. What is the capacity we have in India? ನಮ್ಮ ಇಂಡಿಯಾ ವಿಚಾರ ನೋಡಿದ್ರೆ ನಾನು 1975 ಅಮೆರಿಕ ಹೋದೆ. ಅವಾಗ ಇಮಿಗ್ರೇಷನ್ ಅಂದ್ರೆ ಎಕ್ಸಾಮ್ ಪಾಸ್ ಮಾಡಿದ್ರೆ ಗ್ರೀನ್ ಕಾರ್ಡ್ ಬರೋದು ಮನೆಗೆ. ಸೊ ವಿಟುಕ್ ಅಂಡ್ ಹೈಯರ್ ಸ್ಟಡೀಸ್ ಅಂತ ಹೋಗ್ತೀವಿ. ಆಮೇಲೆ ವಿ ಸಿ ದ ವೆಲ್ತ್ ಅಫ್ಲುಯೆನ್ಸ್ ಡಿಫರೆಂಟ್ ಸೊಸೈಟಿ. ಅವಾಗ ಎಷ್ಟೋ ಜನ ಸ್ಟೂಡೆಂಟ್ಸ್ ಅಮೆರಿಕ ಅಂದ್ರೆ ಒಂಥರ ಡಿಫರೆಂಟ್ ನೇಷನ್ and also advanced country, affluence, wealth, it attracts people. Other what I saw was in the 25 years I was there, more than 28 years I was there were the number of border differences here. Economically now it was understood, but when you look at India culture in the past, now we were very affluent. Our GDP was higher, one of the best in the world before British era. And also, ನೀವು ಓದಿದ್ರೆ ಹಿಸ್ಟ್ರಿ ಓದಿದ್ರೆ ಯಾರಾದ್ರೂ ಹಿಸ್ಟ್ರಿ ಬಾಕ್ಸ್ ಇದ್ರೆ Greek and Roman time ನಲ್ಲಿ we were one of the major traders with these countries. ಅವರು ನಮ್ಮ ದೇಶ ಹುಡ್ಕೊಂಡು ಬರೋದು ಟ್ರೇಡ್ ಮಾಡೋಕ್ಕೋಸ್ಕರ ಸ್ಪೈಸಸ್ ಎಲ್ಲ. so much of wealth we had. and ಇವೆಲ್ಲ ಓದಿದ್ದೀರ ಚಂದ್ರಗುಪ್ತ ಕಾಲದಲ್ಲಿ ಇದು ಎಷ್ಟೊಂದು ವೆಲ್ತ್ ಇತ್ತು ಇವೆಲ್ಲ. lot of it is true. ಒಂದೆಲ್ಲ ಹೆಮ್ಮೆ ಪಡ್ಬೋದು.
ಆದರೆ ನಾವು ಹೆಮ್ಮೆ ಇರೋಕ್ಕಾಗಲ್ಲ, ಮುಂದೆ ಮಾಡಬೇಕು. ಸೊ ಒನ್ ಆಫ್ ದ ಥಿಂಗ್ಸ್ ವಿಚ್ ಸ್ಟ್ರಕ್ ಮೀ ವಾಸ್, ನಾವು ಯಾಕೆ ನಾವು ಅಮೆರಿಕಾದಲ್ಲಿ ಇದ್ದಾಗ ಇಂಡಿಯಾಗೆ ಬಂದು ಹೋಗ್ತಾ ಇದ್ದೆ, ನಾವು ಇಂಡಿಯಾದಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಬೇಕು. ಆದರೆ ಕಾನ್ಸ್ಟೆಂಟ್ಲಿ ದ ವರ್ಡ್ ವಿಚ್ ಕೇಮ್ ಔಟ್ ವಾಸ್, ಪೂರ್ ಕಂಟ್ರಿ ವಿ ಕಾಂಟ್ ಅಫೋರ್ಡ್ ದಿಸ್. See, we got embedded in this thing that we are a poor country. We know we can't afford. We really technology in India. First thing the journalists ask is, technology is there for you. So that's answer cost technology. See, this is the problem of this country. We are embedded, and why this has happened, in my view, is because of the colonization. We have lost our identity because of. ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಅವಶ್ಯಕತೆ ಇಂದಿನ ಯುವಕರಿಗೆ ಇದೆ ಎಂದು ಕನ್ನಡ ಚಲನಚಿತ್ರ ನಟ ಚೇತನ್ ಅವರು ಹೇಳಿದ್ದಾರೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಅವಶ್ಯಕತೆ ಇಂದಿನ ಯುವಕರಿಗೆ ಇದೆ ಎಂದು ಚಿತ್ರನಟ ಚೇತನ್ ಅವರು ಹೇಳಿದ್ದಾರೆ. ಅವರು ಇಂದು ಕಲಬುರಗಿ ನಗರದ ಮಲ್ಲಿಕಾರ್ಜುನ ಖರ್ಗೆ ಬಡಾವಣೆಯಲ್ಲಿ ಇರುವ ಬೋಧಿ ಕುಂಜದಲ್ಲಿ ಜನಜಾಗೃತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾ, ಬುದ್ಧ ಬಸವ ಅಂಬೇಡ್ಕರ್ ಅವರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾದ ವ್ಯಕ್ತಿಗಳಲ್ಲ, ಸಮ ಸಮಾಜ ಕಟ್ಟಿದ ಶಕ್ತಿಯಾಗಿದ್ದಾರೆ ಎಂದು ಮಾರ್ಮಿಕವಾಗಿ ಹೇಳಿದರು. ಜನಪರ ಹೋರಾಟಗಾರರಾದ ನ್ಯಾಯವಾದಿ ಹಣಮಂತರಾಯ ಅಟ್ಟೂರ್ ಅವರು ಮಾತನಾಡುತ್ತಾ, ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿದ ಮಹಾನ್ ವ್ಯಕ್ತಿಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರು ಪ್ರಥಮ ಸಾಲಿನಲ್ಲಿ ಬರುತ್ತಾರೆ. ಮಹಾನ್ ನಾಯಕರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಮಾನವ ಕುಲವನ್ನೇ ಒಂದುಗೂಡಿಸಿ ಉತ್ತಮ ಸಮಾಜ ನಿರ್ಮಾಣ ಮಾಡಿದ ಮಹಾನ್ ವ್ಯಕ್ತಿಗಳು. ಅಂಥವರ ವಿಚಾರಧಾರೆಗಳನ್ನು ನಾಡಿನಾದ್ಯಂತ ಪ್ರಚಾರ ಮಾಡುತ್ತಿರುವ ಚಿತ್ರನಟ ಚೇತನ್ ಅವರ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಸಮಾಜ ಸೇವಕರಾದ ಸಂಜೀವ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಿಕ್ಷಕರಾದ ಶಿವಕಾಂತ ಚಿಮ್ಮ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಸಂಗಮೇಶ ಸರಡಗಿ, ಮಂಜುನಾಥ ಶೆಟ್ಟಿ, ಮಲಕಾರಿ ಪೂಜಾರಿ, ರಾಜು ಶೆಟ್ಟಿ, ಡಿವಿ ಕುಲಕರ್ಣಿ, ಡಿಆರ್ ಕುಲಕರ್ಣಿ, ಹನುಮಂತರಾಯ ಪಾಟೀಲ್, ಸಂತೋಷ್ ದುಪದ್, ಚಂದ್ರಣ್ಣ ಮಲ್ಕಾಪುರ್, ಜಿತೇಂದ್ರ ಸಿಂಗ್ ಠಾಕೂರ್, ಬಸವರಾಜ್ ಹೆಳವರ್, ಡಾಕ್ಟರ್ ವಿಷ್ಣುವರ್ಧನ್ ಮೂಲಿಮನಿ, ಭೀಮರೆಡ್ಡಿ ಬಳಿಚಕ್ರ, ಆನಂದ್ ಹೊಡೆಲ್, ವಿನೋದ್ ಕುಮಾರ್ ಮರ್ತೂರ್, ಮಲ್ಲಿಕಾರ್ಜುನ ಕಟ್ಟಿಮನಿ, ಡಾಕ್ಟರ್ ಕರಿಗೋಳೇಶ್ವರ ಪರ್ತಾಬಾದ್, ನಿಜಗುಣ ಚಕ್ರವರ್ತಿ, ನ್ಯಾಯವಾದಿ ಜ್ಯೋತಿಲಕ್ಷ್ಮಿ ಶೆಟ್ಟಿ, ಗಾಯತ್ರಿ ಶೆಟ್ಟಿ ಸೇರಿದಂತೆ ಅನೇಕ ಜನ ಉಪಸ್ಥಿತರಿದ್ದರು. ಬಹಳ ಒಂದು ಉತ್ತಮವಾದ ಒಂದು ಬೇಸ್ ಹಾಕಿದೆ, ಒಂದು ಪಾಯ ಹಾಕಿದೆ. ಅನ್ಯಾಯದ ವಿರುದ್ಧದ ಆಕ್ರೋಶ ಇದೆ, ಒಂದು ಸಮ ಸಮಾಜದ ಒಂದು ಕನಸು. ನಾವು ಉತ್ತಮ ಸಮಾಜ ಅಂತ ನಾವು ಮಾತಾಡ್ತೀವಿ, ಅದು ಯಾವಾಗ ಚಂದ್ರಯಾನ್ ಮಂಗಳಯಾನ್ ಹೋಗೋದು ಅಥವಾ ಬುಲೆಟ್ ಟ್ರೈನ್ಗಳು ಮಾಡೋದಲ್ಲ. ಉತ್ತಮ ಸಮಾಜ ಅಂದ್ರೆ ಸಮ ಸಮಾಜ, ಉತ್ತಮ ಸಮಾಜ ಅಂದ್ರೆ ಸಮಾನತೆಯ ಸಮಾಜ. ಆ ಸಮಾನತೆಯ ಸಮಾಜನೇ ಸಂವಿಧಾನದಲ್ಲಿರೋದು. ಆ ಸಮಾನತೆಯ ಸಮಾಜ ನಾವು ಕಟ್ಟಿದ್ರೆ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಭಾರತ ಯಾವ ದೇಶಕ್ಕಿಂತ ಕಡಿಮೆ ಆಗಲ್ಲ. ನಾವೇ ಒಂದು ಉತ್ತಮ ದೇಶ. ನಮ್ಮನ್ನ ಇವತ್ತಿನ ತಡೀತಾ ಇರೋದೆ ಈ ಮೌಢ್ಯಗಳು, ಈ ಮೂಢನಂಬಿಕೆಗಳು, ಈ ಅಸಮಾನತೆಗಳು. ಇದನ್ನ ನಮ್ಮ ತಲೆನಲ್ಲೂ ಇದೆ, ವ್ಯವಸ್ಥಿತವಾಗುತ್ತೆ. ಸೊ ನಾವು ಎರಡನ್ನೂ ಫೈಟ್ ಮಾಡೋದು ಹೇಗೆ ಅನ್ನೋದು ಒಂದು ಸಮ ಸಮಾಜ ಕಟ್ಟೋದು ನಮ್ಮ ಸಂವಿಧಾನದಲ್ಲಿ ಬಹಳ ಗಟ್ಟಿಯಾಗಿ ಹೇಳಿದೆ. ಸೊ ಅದೇ ನಿಟ್ಟಿನಲ್ಲಿ ನಮಗೆ ವಿಶ್ವಮಾನವ ಸಂದೇಶ ಅಂತ ಏನು ನಮ್ಮ ಸ್ನೇಹಿತರು ಹಿರಿಯರು ಹೇಳ್ತಾರೆ, ನಮಗೆ ಆ ವಿಶ್ವಮಾನವ ಸಂದೇಶ ಅಂದಾಗ ಬರೀ ದಲಿತರಾಗಿ ಬ್ರಾಹ್ಮಣ್ಯ ವಿರುದ್ಧ, ಮಹಿಳೆಯರಾಗಿ ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ಅಲ್ಲ, ಬಡವರಾಗಿ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ಅಲ್ಲ, ಮುಸಲ್ಮಾನ ಹಿಂದುತ್ವ ವಿರುದ್ಧ ಅಲ್ಲ, ಒಬ್ಬ ಮನುಷ್ಯನಾಗಿ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಳ್ಳೋದೇ ಅದು ಒಂದು ವಿಶ್ವಮಾನವ ಸಂದೇಶ. ಸೊ ಆ ನಿಟ್ಟಿನಲ್ಲಿ ಒಂದು ಸಮ ಸಮಾಜಕ್ಕೋಸ್ಕರ ನಾವು ಜೊತೆಗೆ ಕೆಲಸ ಮಾಡೋಣ. ಈ ಕಲ್ಯಾಣ ಕರ್ನಾಟಕ, ಕಲಬುರಗಿ, ಬೀದರು, ಯಾದಗಿರಿನಲ್ಲಿ ನಾವ್ ಹೆಂಗೆ ಒಂದು ಪರಿವರ್ತನೆ ಎಲ್ಲಿಂದನಾದ್ರೂ ಬರಬೇಕು ಅಂದ್ರೆ ಕರ್ನಾಟಕಕ್ಕೆ, ಎಲ್ಲಿಂದನಾದ್ರೂ ಉತ್ತಮ ಸಮಾಜದ ಕೂಗು ಬರಬೇಕು ಅಂದ್ರೆ ಅದು ಕರ್ನಾಟಕಕ್ಕೆ, ದೇಶಕ್ಕೆ, ಅದು ಈ ಕಲ್ಯಾಣ ಕರ್ನಾಟಕ ಕಲಬುರಗಿ ಭಾಗದಿಂದಲೇ ಮೊದಲಿಂದ ಬರಬೇಕು. ಹಿಂದೆಂದಿಗೂ ನಿಮ್ಮ ಜೊತೆ ಇರ್ತೀವಿ. ಇಲ್ಲಿಂದ ನಿಮ್ಮಂತ ಹಿರಿಯರು, ನಿಮ್ಮಂತ ವಿಚಾರವಂತರು, ನಿಮ್ಮಂತ ಕಾಳಜಿ ಉಳ್ಳವರು, ನಿಮ್ಮ ಸಮಾಜ ಸೇವಕರು ಎಲ್ಲರೂ ಜೊತೆಗೆ ಸೇರಿ, ಚಳುವಳಿಗಳೆಲ್ಲ ಜೊತೆಗೆ ಸೇರಿ ನಾವ್ ಹೆಂಗೆ ಕೆಲಸ ಮಾಡ್ಬೋದು ಅಂತ ಪ್ರಯತ್ನ ಪಟ್ಟು ನಾವು ಒಂದು ರೀತಿ ನಮ್ಮ ಶಕ್ತಿ ಏನಿದೆ ಅಂದ್ರೆ ಜನಶಕ್ತಿ ಇದೆ, ವಿಚಾರದ ಶಕ್ತಿ ಇದೆ, ನೈತಿಕತೆಯ ಶಕ್ತಿ ಇದೆ, ಪ್ರಾಮಾಣಿಕತೆ ಶಕ್ತಿ ಇದೆ, ಈ ಒಂದು ಛಲ, ಧೈರ್ಯ, ಈ ವಿಚಾರಗಳಿದೆ. ಇವೆಲ್ಲ ಒಂದು ರೀತಿ ಯುದ್ಧಗಳು ಅಂದ್ರೆ ಬಾಂಬ್ ಬಂದೂಕ ತಲವಾರಲ್ಲ, ಯುದ್ಧಗಳು ಅಂದ್ರೆ ಸಂವಿಧಾನದ ಪೀಠಿಗೆಗೋಸ್ಕರ, ಉತ್ತಮ ಸಮಾಜದ ಯುದ್ಧಗಳಿಗೋಸ್ಕರ. ವಿಶೇಷವಾಗಿ ಅವ್ರು ತಮ್ಮದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತ ಬದ್ಧತೆಯಿಂದ ನಡೀತಕ್ಕಂಥ ಚಿತ್ರನಟರಾದಾರ. ಅದರ ಹಲವಾರು ಚಿತ್ರಗಳನ್ನು ಮಾಡಿ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥವ್ರು ಕೆಲವರು. ಆದರೆ ಹಲವಾರು ಜನರ ಯಾಕಂದ್ರೆ ಮನಸ್ಸು ಗೆದ್ರ ಜೊತೆಗೆ ಅವ್ರ ಮನಸ್ಸಲ್ಲಿ ಬಿತ್ತಿರ್ತಕ್ಕಂಥದ್ದು ಯಾರು ಚಿತ್ರನಟ ನಮ್ಮ ಚೇತನ್ ಸರ್ ಅವರು ಬಹಳ ಅದ್ಭುತವಾಗಿ, ಯಾಕಂದ್ರೆ ಯಾರು ಏನೇ ಹೇಳಲಿ ಅವ್ರದ್ದು ಮಾತ್ರ ಬಿಡಂಗಿಲ್ಲ. ಹಾಗಾಗಿ ಇವತ್ತು ದಿವಸ ನಮ್ಮ ಸಂಜು ಶೆಟ್ಟಿ ಅವರು ನಮ್ಮ KSB ಗ್ರೀನ್ ಪಾರ್ಕ್ನ ಕ್ಷೇಮವೀರ ಸಂಘದ ಅಧ್ಯಕ್ಷರು, ಜೊತೆಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ಜೊತೆಗೆ ಎಲ್ಲ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಸಮಾಜ ನಿಸ್ವಾರ್ಥ ಸಮಾಜ ಸೇವಕರಾಗಿದ್ದಾಗ ಇಲ್ಲಿ ಬರ್ತಕ್ಕಂಥ ಸಮಾಜದಲ್ಲಿ ಹಲವಾರು ಮೌಢ್ಯಗಳು ಇನ್ನೂ ಸಂಪ್ರದಾಯಗಳ ಮಧ್ಯೆ
ಎಲ್ಲಾ ಜನರು ಏನಪ್ಪಾ ಅಂದ್ರೆ ಇದಾಗ್ತಾ ಇದ್ದಾರೆ. ಅದರ ಮಧ್ಯೆ ಹೊಸತನವನ್ನ, ವೈಜ್ಞಾನಿಕ ವಿಚಾರಗಳನ್ನ, ತಾವು ಪ್ರಗತಿ ಪಥದತ್ತ ವಿಚಾರಗಳನ್ನ ತಾವೇನು ಬಡಿಸ್ತಾ ಇದ್ದೀರಿ. ನಿಮ್ಮ ಒಂದು ಮಾತನ್ನ ಬಹಳ ಎಫೆಕ್ಟ್ ಆಗಿದಾವೆ. ಜನಸಾಮಾನ್ಯರು ಹೇಳೋ ವಿಚಾರಗಳಿಗಿಂತ ತಾವೊಬ್ಬ ಸೆಲೆಬ್ರಿಟಿಯಾಗಿ ಏನು ಈ ಒಂದು ಸೊಸೈಟಿಗೆ ಪರಿವರ್ತನೆಗತ್ತ ನಾವು ಕಂಡೊಯ್ತಾ ಇದ್ದೀರಿ. ಅದು ಬಹಳ ಅದ್ಭುತ ಕೆಲಸ ಸರ್, ಅದು ಮಾರ್ಮಿಕ ಕೆಲಸ. ತಾವು ಬಂದಿದ್ದು ಕೂಡ ಒಂದು ಸೌಭಾಗ್ಯನೇ. ನಿನ್ನ ನಾವು ಓಶೋಂದು ಕೇಳ್ದ, आप बुद्ध को इतना क्यों चाहते हैं हम कहते हैं। ओशो को अमेरिका देखते हर प्रवचन में बुद्ध का एक उल्लेख रहता है। आप ऐसा क्यों है अंदर? बुद्ध एक ऐसा एक प्रतिभाशाली थे, उन्होंने कहीं भी स्वर्ग का या परमात्मा का या नरक का आस नहीं दिखाया है, जो है आत्मा भी नहीं है. ಜನವರಿ 5ರಂದು ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ಉದ್ಘಾಟನೆ ಮತ್ತು ವಲಯ ಮಟ್ಟದ ಸಮಾವೇಶ ಜರುಗಲಿದೆ. ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ವಲಯ ಮಟ್ಟದ ಸಮಾವೇಶವು ದಿನಾಂಕ 5ನೇ ಜನವರಿ 2025ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸಂತ ಮೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘದ ಅಧ್ಯಕ್ಷರಾದ ಶಿವರಾಜ್ ನಂದಗಾಂವ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಗುಂಡಯ್ಯ ಎಸ್ ಸ್ವಾಮಿ, ಕಾರ್ಯಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಹಿರೇಗೌಡ, ಖಜಾಂಚಿಗಳಾದ ಮಲ್ಲಿಕಾರ್ಜುನ ಕಂದಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಪತ್ರಿಕಾಗೋಷ್ಠಿ ಪ್ರಾರಂಭ ಮಾಡುತ್ತಿದ್ದೇವೆ. ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘ ಬೆಂಗಳೂರು ಇದು ಸುಮಾರು 6 ತಿಂಗಳಿಗಿಂತ ಮೊದಲು ರಾಜ್ಯ ಮಟ್ಟದಲ್ಲಿ ಅಸ್ತಿತ್ವ ಪ್ರಾರಂಭ ಮಾಡಲಾಗಿದೆ. ಅದೇ ರೀತಿ 3 ತಿಂಗಳ ಹಿಂದೆ ಅಂದರೆ ನವೆಂಬರ್ ತಿಂಗಳಲ್ಲಿ ಈ ರಾಜ್ಯ ಘಟಕದ ರೀತಿಯಲ್ಲಿ ಜಿಲ್ಲಾ ಘಟಕ, ಕಲಬುರಗಿ ಜಿಲ್ಲಾ ಘಟಕ ಏನಪ್ಪ ಅಂತಂದರೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಶ್ರೀ ಶಿವರಾಜ ನಂದಗಾಂವ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಘಟಕ ಕಾರ್ಯಾರಂಭ ಮಾಡಿರುತ್ತದೆ. ಅದೇ ರೀತಿ ಈ ಸುಮಾರು ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕ ಆದ ನಂತರ ಮೊದಲನೇ ವಲಯ ಮಟ್ಟದ ಸಮಾವೇಶ ತುಮಕೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ 2ನೇ ವಲಯ ಮಟ್ಟದ ಸಮಾವೇಶ ದಾವಣಗೆರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದೇ 3ನೇ ರೀತಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥ ಕಲಬುರಗಿ, ಬೀದರ್, ರಾಯಚೂರು ಮತ್ತು ಯಾದಗಿರಿ, ಈ 4 ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥ ವಲಯ ಮಟ್ಟದ ಸಮಾವೇಶ ಮತ್ತು ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ 5/1/2025ರಂದು ಕಲಬುರಗಿ ನಗರದ ಸೆಂಟ್ ಮೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಪ್ರಮುಖ ಉದ್ಘಾಟಕರಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಶ್ರೀ ಶಶಿಲ್ ಜಿ ನಮೋಶಿಯವರು ಆಗಮಿಸಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಪಾಟೀಲ್ ಅವರು ಸಹ ಈ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಹರೀಶ್ ಎನ್ ಅವರು ಸಹ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಈ ಕಲಬುರಗಿ ಜಿಲ್ಲೆಯಿಂದ ಈಗ ತಾನೇ ಪ್ರಮೋಷನ್ ಆಗಿರುವಂಥ ಶ್ರೀ ಶಿವಶರಣಪ್ಪ ಮುಳೇಗಾಂವ್ ಸರ್ ಅವರು ಜಂಟಿ ನಿರ್ದೇಶಕರು ಅವರು ಸಹ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನಕ್ಕಾಗಿ ಆಗಮಿಸಲಿದ್ದಾರೆ. ಕಲಬುರಗಿ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಅಶೋಕ್ ಶಾಸ್ತ್ರಿ ಸರ್ ಅವರು ಸಹ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ಅದೇ ರೀತಿಯಾಗಿ ಕಲಬುರಗಿ, ಬೀದರ್, ರಾಯಚೂರು ಮತ್ತು ಯಾದಗಿರಿ ಈ 4 ಜಿಲ್ಲೆಯ ಉಪನಿರ್ದೇಶಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಅದೇ ರೀತಿ ರಾಜ್ಯ ಘಟಕದಿಂದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರನ್ನು ಒಳಗೊಂಡಿರುವಂತೆ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು ಅಂದಿನ ಸಮಾವೇಶದಲ್ಲಿ ಹಾಜರಿರಲಿದ್ದಾರೆ. ಅದೇ ರೀತಿ ರಾಜ್ಯದ ವಿವಿಧ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳು ಅಂದಿನ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೂ ಈ 4 ಜಿಲ್ಲೆಗಳು ಕಲಬುರಗಿ, ರಾಯಚೂರು ಮತ್ತು ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯ ಎಲ್ಲ ಅನುದಾನಿತ ಕಾಲೇಜುಗಳ ನೌಕರರು ಅಂದಿನ ಸಮಾವೇಶದಲ್ಲಿ ಇರಲಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸುತ್ತಿದ್ದೇವೆ. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಶ್ರೀ ಶಿವಶರಣ ಹರಳಯ್ಯ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಶ್ರೀ ಶಿವಶರಣ ಹರಳಯ್ಯ ಸಮಾಜ ಸಮಗಾರ ಮಚಗಾರ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ದಿನಾಂಕ 1ನೇ ಜನವರಿ 2025ರಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಅಧ್ಯಕ್ಷರಾದ ಕಾಶಿರಾಯ ಎಸ್ ನಂದೂರ್ಕರ್ ಅವರು ಆಗ್ರಹಿಸಿದ್ದಾರೆ.
ಈ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ವೀರಭದ್ರಪ್ಪ ಹೆಬ್ಬಾಳ್ಕರ್, ಶಿವಶರಣಪ್ಪ ದೊಡಮನಿ, ಶ್ರೀಮಂತ ಜೇವರ್ಗಿ, ಸಿದ್ದಣ್ಣ ಭಾವಿಮನಿ, ಪುಂಡಲಿಕ್ ಟೇಂಗಳಿ, ಪ್ರಭು ಕಣ್ಣೂರ್, ಹರೀಶಂ ದೊಡ್ಡಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಕರ್ತರ ಹಾಗೂ ಮಾಧ್ಯಮ ಮಿತ್ರರಿಗೆ ಹಾರ್ದಿಕ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ, ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಸವರಾಜ ಮತ್ತಿಮೂಡ್ ಗ್ರಾಮೀಣ ಮತಕ್ಷೇತ್ರದ ಕಲಬುರಗಿಯವರಿಗೆ ಸೂಕ್ತ ರಕ್ಷಣೆ ನೀಡಲು ಆಗ್ರಹಪಡಿಸುವುದೇನೆಂದರೆ, ಬೀದರ್ ಜಿಲ್ಲೆಯ ಗುತ್ತೇದಾರನಾದಂಥ ಶ್ರೀ ಸಚಿನ್ ಪಾಂಚಾಳ್ ಅವರ ಕಾರಣದಿಂದ ಈ ಸಂಚಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಸದರಿ ಡೆತ್ ನೋಟ್ ಬಗ್ಗೆ ಪೂರ್ಣ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸದರಿ ವಿಷಯ ಬಗ್ಗೆ ದೂರು ಕೊಡಲು ಮಾನ್ಯ ಶಾಸಕರಾಗಿದ್ದಂಥ ಬಸವರಾಜ ಮತ್ತಿಮೂಡ್ ಅವರು ಹಾಗೂ ಮಾನ್ಯ ಶಾಸಕರಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ರಕ್ಷಣೆ ನೀಡಬೇಕೆಂದು ಸಮಸ್ತ ಜಿಲ್ಲಾ ಹರಳೆಯ ಸಮಾಜ ವತಿಯಿಂದ ಒತ್ತಾಯಿಸ್ತಾ ಇದ್ದೇವೆ. ರಾಜ್ಯದಾದ್ಯಂತ ಬಾಣಂತಿಯರ ಮತ್ತು ನವಜಾತ ಶಿಶುಗಳ ಸಾವುಗಳ ಪ್ರಕರಣ ಕುರಿತು ಭಾರತೀಯ ಜನತಾ ಪಕ್ಷದ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ರಾಜ್ಯದಾದ್ಯಂತ ಬಾಣಂತಿಯರ ಹಾಗೂ ನವಜಾತ ಶಿಶುಗಳ ಸಾವುಗಳ ಕುರಿತು ಭಾರತೀಯ ಜನತಾ ಪಕ್ಷದ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಇವತ್ತು ಕರ್ನಾಟಕದಲ್ಲಿ ಒಂದು ಹೆಲ್ತ್ ಎಮರ್ಜೆನ್ಸಿ ನಿರ್ಮಾಣ ಆಗಿದೆ. ಭಾಳ ನೋವಿನ ಸಂಗತಿ. ಬಾಣಂತಿಯರ ಸಾವು ದಿನನಿತ್ಯವೂ ಸುದ್ದಿಯಲ್ಲಿದೆ. ಮತ್ತು ಹುಟ್ಟಿರುವ ಶಿಶುಗಳು ಅಂದರೆ ಎಷ್ಟು ಬಾಣಂತಿಯರು ಸಾಯ್ತಾರೆ, ಅದರ ಡಬಲ್ ಪಟ್ಟಾಗಿ ಶಿಶುಗಳು ಸಾವಾಗ್ತಾ ಇದೆ. ಇವತ್ತು ಕರ್ನಾಟಕದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟೀಸ್ ನಂತರ ಮತ್ಯಾವುದ್ರ ಗ್ಯಾರಂಟಿ ಕೊಟ್ಟಿದ್ರೆ ಒಂದು ಆತ್ಮಹತ್ಯೆ ಗ್ಯಾರಂಟಿ, ಅದಕ್ಕಿಂತ ಜಾಸ್ತಿ ಕೊಟ್ಟಿರೋದು ಬಾಣಂತಿಯರ ಸಾವು ಮತ್ತು ಶಿಶುಗಳ ಸಾವಿನ ಗ್ಯಾರಂಟಿ. ಇವಾಗ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ತಾಯಿ ಬೇಕೋ ಅಥವಾ ಮಗು ಬೇಕೋ ಅನ್ನೋ ಪರಿಸ್ಥಿತಿಯಲ್ಲಿ ಬಂದಿದೆ. ಪ್ರಧಾನಮಂತ್ರಿಜಿಯವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಮಾಡಿದರೆ ಇವತ್ತು ಅದಕ್ಕೊಂದು ಆ್ಯಡ್ ಆನ್ ಮಾಡಬೇಕಾಗಿದೆ ಕರ್ನಾಟಕ ಸರ್ಕಾರದಲ್ಲಿ. ಮಾ ಬಚಾವೋ ಅಂತ ಹೇಳಿಬಿಟ್ಟು, ತಾಯಿ ಬಚಾವೋ ಅಂತ ಹೇಳಿಬಿಟ್ಟು ಎಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಅಂತಂದರೆ, ಕಳೆದ ಈ ವರ್ಷ ಆಗಸ್ಟಿಂದ ನವಂಬರ್ವರೆಗೂ ಪ್ರತಿ ಒಂದು ತಿಂಗಳಿಗೆ 50 ಬಾಣಂತಿಯರ ಸಾವಾಗ್ತಾ ಇದೆ. ಇದ್ರ 3 ಪಟ್ಟಾಗಿ ಶಿಶುಗಳ ಸಾವಾಗ್ತಾ ಇದೆ. ದಿನೇಶ್ ಗುಂಡೂರಾವ್ ಅವರು ಹೆಲ್ತ್ ಮಿನಿಸ್ಟರ್ ಒಂದಾದರೂ ಎಮರ್ಜೆನ್ಸಿ ಮೀಟಿಂಗ್ ಮಾಡಿದ್ದಾರಾ ಈ ವಿಷಯದಲ್ಲಿ? ಒಂದಾದರೂ ಎಮರ್ಜೆನ್ಸಿ ಮೀಟಿಂಗ್ ಮಾಡಿದ್ದಾರಾ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿಗಳಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಸ್ವಲ್ಪ ಆದರೂ ಗಮನ ಹರಿಸಿದಾರ? ಮಹಿಳಾ ಆಯೋಗದವರು, ವುಮೆನ್ಸ್ ಕಮಿಷನ್ ಕರ್ನಾಟಕದವರು, ಅವರು ಏನು ಪಾತ್ರ ನಿರ್ವಹಣೆ ಮಾಡಿದ್ದಾರೆ ಇದರೊಳಗಡೆ ಹೇಳಿ. ಇವತ್ತು ಒಂದು ಹೆಲ್ತ್ ಎಮರ್ಜೆನ್ಸಿ ನಿರ್ಮಾಣ ಆಗಿದೆ. ಇದು ಒಂದು ಸ್ಪಾನ್ಸರ್ಡ್ ಮರ್ಡರ್ಸ್ ಬೈ ದ ಕರ್ನಾಟಕ ಗೌರ್ಮೆಂಟ್. ನಾನು ಭಾಳ ಯೋಚನೆ ಮಾಡಿದ್ದನ್ನು ಹೇಳ್ತಾ ಇದ್ದೀನಿ ನಾನು ಇದನ್ನು. ಇಟ್ ಈಸ್ ಸ್ಪಾನ್ಸರ್ಡ್ ಮರ್ಡರ್ಸ್ ಬೈ ದ ಕರ್ನಾಟಕ ಗೌರ್ಮೆಂಟ್. ಯಾಕೆ ಅಂದರೆ ಯಾವಾಗ ಅವ್ರಿಗೆ ಗೊತ್ತಿತ್ತು ರಿಂಗರ್ ಲ್ಯಾಕ್ಟೇಟಲ್ಲಿ ಫಾಲ್ಟ್ ಇದೆ, ಎಂಡೋಟಾಕ್ಸಿನ್ಸ್ ವೇರ್ ಫೌಂಡ್, ಅಂದರೆ ನೀವು ಲಿಂಗರ್ ಲ್ಯಾಕ್ಟೇಟಲ್ಲಿ ಎಂಡೋಟಾಕ್ಸಿನ್ಸ್ ಇದೆ ಅಂದರೆ ನಾವೇ ವಿಷ ಹಾಕಿ ಬಾಣತಿಯರನ್ನ ಕೊಂತಾ ಇದ್ದೀವಿ ಅಂತ ಅರ್ಥ. ಹಾಗಾದರೆ ಅದೇನು ಬ್ಯಾಚ್ ಆಫ್ ಸ್ಯಾಂಪಲ್ಸ್ ಇತ್ತು ಅದನ್ನು ನೀವು ಡಿಸ್ಮಿಸ್ ಮಾಡಬೇಕಾಗಿತ್ತು, ಡಿಸ್ಕಾರ್ಡ್ ಮಾಡಬೇಕಾಗಿತ್ತು. ಕೋವಿಡ್ ಆದಾಗ ನಾನು ರೋಟ್ರಿ ಪ್ರೆಸಿಡೆಂಟ್ ಆಗಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ಕರೆದುಬಿಟ್ಟು ಹ್ಯಾಟ್ಸ್ ಆಫ್ ಸಲ್ಯೂಟ್ ಟು ರೋಟ್ರಿ ಇನ್ಫೋಸಿಸ್ ಫೌಂಡೇಶನ್ ಆ್ಯಂಡ್ ರಾಮಕೃಷ್ಣ ಆಶ್ರಮ್ 50,000 ಜನಕ್ಕೆ ಆವಾಗ ನಾವು ರಿಲೀಫ್ ಕಿಟ್ ಕೊಟ್ಟಿದ್ದೀವಿ. ಫ್ಲಡ್ಸ್ ಆದಾಗ, ಕೋವಿಡ್ ಆದಾಗ N95 ಮಾಸ್ಕ್ 4,000 N95 ಮಾಸ್ಕ್ ಕೊಟ್ಟಿದ್ದೀವಿ ನಾವು. ಒಂದು ಸಂಸ್ಥೆಗಳಿಗೆ ಹಿಡ್ಕೊಂಡ್ಬಿಟ್ಟು ನಾವು ಅಷ್ಟು ಕೆಲಸ ಮಾಡಿದಾಗ ಇವತ್ತು ಇವರಿಗೆ ಒಂದು ಕರ್ನಾಟಕದ ಜನತೆ ಒಂದು ಬಹುಮತದಿಂದ ಇವರಿಗೆ ಆರಿಸ್ತಂದಾದಮೇಲೆ ಇವ್ರು ಏನು ಮಾಡ್ತಾ ಇದ್ದಾರೆ? ಇವತ್ತು ಕುರ್ಚಿ ಮೇಲೆ ಕೂತ್ಕೊಂಡ್ಬಿಟ್ಟು ಪವರ್ ಯುಟಿಲೈಸೇಷನ್ ಮಾಡೋದು, ಯಾವ ಡಿಪಾರ್ಟ್ಮೆಂಟಿನಿಂದ ಎಷ್ಟೆಷ್ಟು ಹಗರಣಗಳನ್ನು ನಾವು ಮಾಡ್ಬೋದು ಅಂತ ಯೋಚನೆ ಮಾಡೋದು, ಹಗರಣಗಳು ಮಾಡಾದಮೇಲೆ ಅವು ಬೆಳಕಿಗೆ ಬಂದಾದಮೇಲೆ ಯಾವ್ಯಾವ ತನಿಖೆ ಸಂಸ್ಥೆಗಳನ್ನು ನಾವು ಮುಚ್ಚಾಕ್ಬೋದು ಅಂತ ನೋಡೋದು. ಅಷ್ಟಲ್ಲದೆ ಯಾರು ಓಪನ್ ಆಗಿ ಧೈರ್ಯಸ್ಥವಾಗಿ ಇದರ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರ ಮೇಲೆ ಸುಪಾರಿ ಕೊಡೋದು. ನಿಮಗೆ ಕರ್ನಾಟಕ ಜನತೆಗೆ ಕೊಡೋದು ನೀವು ಒಂದು ರಿಟರ್ನ್ ಗಿಫ್ಟು?
ಯಾಕ್ರಿ ಇವತ್ತಿನ 21st ಸೆಂಚುರಿಯಲ್ಲಿ ಟೆಕ್ನಾಲಜಿ ಎಷ್ಟು ಮುಂದೋಗಿದೆ ಅಂತಂದರೆ 7Cs ಅಂದರೆ ಎಷ್ಟೋ ಸಾವಿರಾರು ಕಿಲೋಮೀಟ್ರ್ ಬೇರೆ ಬೇರೆ ದೇಶದಿಂದ ಕೂತ್ಕೊಂಡ್ಬಿಟ್ಟು ಆನ್ಲೈನಲ್ಲಿ ರಾಬೋಟ್ ಸರ್ಜರಿ ಮಾಡ್ತಾ ಇದ್ದಾರೆ. ಅಂದರೆ ಇನ್ನೂ ಒಬ್ಬರು ಡಾಕ್ಟ್ರ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ಇಲ್ಲಿ ರಾಬೋಟ್ ಸರ್ಜರೀಸ್ ಮಾಡ್ತಾರೆ. 1997 ಆಗಿರುವ ಆವಾಗ ಏನು ಬಾಣತಿಯರ ಡೆತ್ ಆಗ್ತಾಯಿತ್ತು 335 ಎಷ್ಟು ಆಗ್ತಾಯಿತ್ತು, ಅವಾಗಿಂದ ಇಲ್ಲಿಗೆ ಕಡಿಮೆ ಆಗಿರೋದು ಎಷ್ಟು ಅಂತಂದರೆ 97ಗೆ ಎಷ್ಟೋ ಬಂದಿತ್ತು. ಇವತ್ತು ಯಾಕ್ರಿ ಕರ್ನಾಟಕದಲ್ಲಿ ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಜಾಸ್ತಿ ಆಗಿದೆ? ಒಂದು ಡೆತ್ ಆದಮೇಲೆ ಯು ಶುಡ್ ಬಿ ಅಲರ್ಟ್. ನಿಮಗೆ ನೋವಾಗಂಗಿಲ್ವಾ? ಒಂದು ಬಾಣತಿ ಸಾಯ್ತಾಳೆ ಅಂತಂದರೆ ಗಂಡ ಒಂದು ಹೆಂಡತಿ ಕಳ್ಕೊತಾನೆ, ಮಗು ತಾಯಿ ಕಳ್ಕೊಳ್ಳುತ್ತೆ, ಒಂದು ತಾಯಿ ಅವಳು ಮಗಳಿಗೆ ಕಳ್ಕೊತಾಳೆ, ತಂದೆ ತಾಯಿ ಮಗಳಿಗೆ ಕಳ್ಕೊತಾರೆ, ಆ ಮನೆ ಸೊಸೆ. ಗೃಹಲಕ್ಷ್ಮಿ ಅಂತ ಹೇಳ್ತೀವಿ. ನೀವೇನು ಗೃಹಲಕ್ಷ್ಮಿ ಇವತ್ತು ಸ್ಕೀಮ್ ಕೊಡ್ತಾ ಇದ್ದೀರಲ್ಲ, ಅವರನ್ನೇ ಕೊಂದು ಹಾಕ್ತಾ ಇದ್ದೀರಾ ಇವತ್ತು ನೀವು. ಯಾಕೆ ಇವತ್ತು PHC ಸೆಂಟರ್ಸಲ್ಲಿ ಸ್ಟೆರಿಲೈಸೇಷನ್ಸ್ ಇಲ್ಲ? ಯಾಕೆ ಎಲ್ಲ ಪೋಸ್ಟ್ಗಳು ಅನೆಸ್ಥೀಷಿಸ್ಟು, ಟ್ರೈನ್ಡ್ ನರ್ಸಸ್ಸು ಎಲ್ಲ ಪೋಸ್ಟ್ಗಳು ವೇಕೆಂಟ್ ಇದ್ದಾವೆ ಇವತ್ತು? ಯಾಕೆ ಸೆಂಟ್ರಲ್ ಗೌರ್ಮೆಂಟಿಂದ ಬರೋ ಸ್ಕೀಮ್ಸ್ ಯಾರಿಗೂ ಮುಟ್ಟುತ್ತಾ ಇಲ್ಲ ಇವತ್ತು? ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಸ್ಕೀಮ್ಗಳು ಕೊಟ್ಟಿದ್ದಾವೆ ಗೊತ್ತಾ? ಜನನಿ ಸುರಕ್ಷಾ ಯೋಜನೆ ಇದೆ, ಜನನಿ ಮತ್ತು ಶಿಶು ಸುರಕ್ಷಾ ಯೋಜನೆ ಇದೆ, ಪ್ರಧಾನಮಂತ್ರಿಯವ್ರದ್ದು ಮಾತೃ ಅಭಿಯಾನ ಯೋಜನೆ ಇದೆ. ಒಂದಕ್ಕಿಂತ ಒಂದು ಸ್ಕೀಮ್ಸ್ ಇದ್ದಾವ್ರಿ. ಏನು ಮಾಡ್ತಾ ಇದ್ದಾರೆ ಇವತ್ತು ಹೇಳ್ತೀನಿ ಕೇಳಿ. ಪ್ರಧಾನಮಂತ್ರಿ ಸುರಕ್ಷಾ ಮಾತೃತ್ವ ಅಭಿಯಾನ ANC ಅಂತ, ಕ್ವಾಲಿಟಿ ಆ್ಯಂಡ್ ಕವರೇಜ್ ಆ್ಯಂಟಿನೇಟಲ್ ಕೇರ್ ಅಂತ ಇರುತ್ತೆ. ಇದರೊಳಗಡೆ ನೀವು 2nd ಟ್ರೈಮಿಸ್ಟರ್ ಅಥವಾ 3rd ಟ್ರೈಮಿಸ್ಟರ್ ಅಂದರೆ 3 ರಿಂದ 6 ತಿಂಗಳು, 6 ರಿಂದ 9 ತಿಂಗಳಿಗೆ ಒಂದು ಕಂಪಲ್ಸರಿ ಚೆಕಪ್ ಬೈ ಅ ಸ್ಪೆಷಲೈಸ್ಡ್ ಗೈನಕಾಲಜಿಸ್ಟ್. ಅಂದರೆ ಸ್ಕ್ಯಾನಿಂಗ್ ಎಲ್ಲನೂ ಬರುತ್ತೆ ಅದರೊಳಗಡೆ. ಅದು ಒಂದು ಕಂಪಲ್ಸರಿ ಆಗಬೇಕು. ಅದು ಮಾಡ್ತಾ ಇದ್ದೀರಾ? ಇಲ್ಲ. ಯಾವುದೂ ಸ್ಕೀಮ್ ರೀಚ್ ಆಗ್ತಾ ಇಲ್ಲ. ಹೇಳ್ತೀನಿ ನಿಮಗೆ, ಪ್ರಧಾನಮಂತ್ರಿ ಮಾತೃವಂದನ ಯೋಜನೆ ಅಂದರೆ 5,000 ರೂಪಾಯಿ ನಾವು ಪ್ರೆಗ್ನೆಂಟ್ ವುಮೆನ್ಗೆ ಕೊಡ್ತೀವಿ. ಇಂದ್ರಧನುಷ್ ಯೋಜನೆ 5 ವ್ಯಾಕ್ಸಿನೇಷನ್ಸ್ ಹುಟ್ಟಿದ ಮಗು ಕೊಡುತ್ತೆ. ಇದೆಲ್ಲ ಕೊಟ್ಟಿರೋದು ಕೇಂದ್ರ ಸರ್ಕಾರ. ಇದನ್ನೆಲ್ಲ ಎಷ್ಟು % ರೀಚ್ ಆಗ್ತಾ ಇದೆ ಗೊತ್ತಾ? ಕರ್ನಾಟಕ ಬಾಣತಿಯರಿಗೆ ಮಕ್ಕಳಿಗೆ ಓನ್ಲಿ 16%. ಅಂದರೆ ಕೇಂದ್ರ ಕೊಟ್ಟಿದ್ರು ಇವ್ರಿಗೆ ಇಂಪ್ಲಿಮೆಂಟೇಷನ್ ಮಾಡೋ ಯೋಗ್ಯತೆ ಇಲ್ಲ ಇವತ್ತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.